ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಲಾ ಎಕ್ಸಲೆನ್ಸ್ IAS ಪ್ರಸ್ತುತಪಡಿಸುವ ದ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ಇಂದು ನಾವು 3 ಆಗಸ್ಟ್ 2020 ಹಿಂದೂ ನ್ಯೂಸ್ ಪೇಪರನ್ನು ನೋಡಲಿದ್ದೇವೆ. ಇಂದಿನ ಮೊದಲನೇ ಆರ್ಟಿಕಲ್, ಎಕ್ಸ್ಪರ್ಟ್ಸ್ ಕಾಲ್ ಫಾರ್ ಅಗ್ಮೆಂಟಿಂಗ್ ಬಫರ್ ಝೋನ್ಸ್ ಆ್ಯಂಡ್ ಕಾರಿಡಾರ್ಸ್. ಸೊ ಎಕ್ಸ್ಪರ್ಟ್ಸ್ ಹೇಳ್ತಾ ಇರುವಂಥದ್ದು ಹುಲಿಗಳ ಸಂರಕ್ಷಣೆಗೆ ಬಫರ್ ಝೋನ್ಗಳನ್ನು ಮತ್ತು ಕಾರಿಡಾರ್ಸ್ಗಳನ್ನು ಇನ್ನೂ ಹೆಚ್ಚು ಕಾಪಾಡಿಕೊಳ್ಳೋದು ತುಂಬ ಮುಖ್ಯಕರವಾದದ್ದು ಅನ್ನೋದು ಈ ಆರ್ಟಿಕಲ್ನಲ್ಲಿ ಹೇಳ್ತಾ ಇರುವಂಥದ್ದು. ಸೊ ಈ ಬಫರ್ ಝೋನ್ಸ್ ಮತ್ತು ಕಾರಿಡಾರ್ಸ್ಗಳನ್ನು ಸಂರಕ್ಷಣೆ ಮಾಡೋದ್ರಿಂದ ಇದು ಹುಲಿಗಳ ಮತ್ತು ವೈಲ್ಡ್ ಆ್ಯನಿಮಲ್ಸ್ಗಳ ಸಂರಕ್ಷಣೆಗೆ ತುಂಬ ಉಪಕಾರಿಯಾಗುವುದು ಅನ್ನೋದನ್ನು ಇಲ್ಲಿ ಹೇಳ್ತಾ ಇರುವಂಥದ್ದು. ಸೊ ಮೊದಲನೇದಾಗಿ ಬಫರ್ ಝೋನ್ ಅನ್ನೋದ್ರೆ ಏನು ಅಂತ ತಿಳ್ಕೊಬೇಕು. ಸೊ ಇಲ್ಲಿ ಕೋರ್ ಏರಿಯಾ ಏನಿರುತ್ತದೆಯೋ ಅಲ್ಲಿ ಮೇಯ್ನಾಗಿ ಟೈಗರ್ಸ್ ನೆಲೆಸಿರುವಂಥದ್ದು, ಹಾಗೂ ಕಾರಿಡಾರ್ ಅಂತ ಇದ್ದೀವಿ ಅಂದರೆ 2 ಕೋರ್ ಏರಿಯಾಗಳನ್ನು ಕನೆಕ್ಟ್ ಮಾಡುವಂತಹ ಅಥವಾ 2 ಕೋರ್ ಏರಿಯಾಗೆ ಕನೆಕ್ಷನ್ ಇರುವಂತಹ ಒಂದು ಹಾದಿಗೆ ಅಥವಾ ಒಂದು ದಾರಿಗೆ ಕಾರಿಡಾರ್ ಅಂತ ಕರಿತೀವಿ. ಮತ್ತು ಕೋರ್ ಏರಿಯಾ ಸುತ್ತ ಇರುವಂತಹ ಝೋನನ್ನು ಬಫರ್ ಝೋನ್ ಅಂತ ಕರಿತೀವಿ. ಸೊ ಬಫರ್ ಝೋನ್ ಅಂತ ಏನು ಅಂತ ನಿರ್ದಿಷ್ಟವಾಗಿ ಹೇಳಬೇಕು ಅಂತಂದರೆ, ಇಂಟರ್ನಲ್ ಸೈಡಲ್ಲಿ ಒಂದು ಕಡೆಗೆ ಕೋರ್ ಏರಿಯಾ ಜೊತೆ ಕನೆಕ್ಷನ್ ಇರುತ್ತದೆ, ಇನ್ನು ಹೊರಗಿನ ಏರಿಯಾ ಜೊತೆಗೆ, ಹೊರಗಿನ ಔಟ್ಸೈಡ್ ವರ್ಲ್ಡ್ ಅಂದರೆ ಊರು ಬೇರೆ ಪ್ರಪಂಚಕ್ಕೆ ಕನೆಕ್ಟ್ ಇರುವಂತಹ ಬಫರ್ ಝೋನ್. ಸೊ ಹೊರಗಿನ ಪ್ರಪಂಚಕ್ಕೂ ಮತ್ತು ವೈಲ್ಡ್ ಲೈಫ್ ಇರುವಂತಹ ಜಾಗಕ್ಕೂ ಮಧ್ಯೆ ಇರುವಂತಹ ಜಾಗವನ್ನು ಅಥವಾ ಏರಿಯಾವನ್ನು ನಾವು ಬಫರ್ ಝೋನ್ ಅಂತ ಕರಿತೀವಿ. ಸೊ ಈ ಬಫರ್ ಝೋನ್ ಮತ್ತು ಕಾರಿಡಾರ್ಸ್ಗಳನ್ನು ಉಳಿಸ್ಕೊಳ್ಳೋದು ಅಥವಾ ಇವು ಎರಡನ್ನೂ ಸಂರಕ್ಷಿಸಿಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಅಂತ ಹೇಳಿ ಈ ಹುಲಿಗಳ ಸಂರಕ್ಷಣೆಗೆ ಅಂತ ಈ ಆರ್ಟಿಕಲ್ನಲ್ಲಿ ಹೇಳ್ತಾ ಇರುವಂಥದ್ದು. ಸೊ ಈ ಕೋರ್ ಏರಿಯಾಗಳಲ್ಲಿ ಇರುವಂತಹ, ಯಾಕಂದರೆ ಈಗ ನಾವು ನೋಡ್ತಾ ಇದ್ದೀವಿ ಮೊನ್ನೆ ಕೊಟ್ಟಂತಹ ಸರ್ವೆಯಲ್ಲಿ ಟೈಗರ್ಸ್ ಕೋ-ಪ್ರಿಡೇಟರ್ಸ್ ಆ್ಯಂಡ್ ಪ್ರೇ ರಿಪೋರ್ಟ್. ಸೊ ಈ ರಿಪೋರ್ಟ್ನಲ್ಲಿ ನಾವು ತಿಳ್ಕೊಂಡಿದ್ದದ್ದು ಹುಲಿಗಳ ಸಂಖ್ಯೆ ಹೆಚ್ಚಾಗಿರುವುದು, ಮತ್ತು ಒಂದು ಏರಿಯಾದಲ್ಲಿ ಹುಲಿಗಳ ಸಂಖ್ಯೆ ಹೆಚ್ಚಾಗಿದ್ದಲ್ಲಿ ಅವು ಬೇರೆ ಏರಿಯಾಗೆ ವಲಸೆ ಹೋಗ್ತವೆ. ಸೊ ಅವು ವಲಸೆ ಹೋಗಬೇಕಾದ್ರೆ ಆ ಏರಿಯಾಗಳ ವಿಸ್ತರಣೆ ಹೆಚ್ಚಾಗುವ ಅವಶ್ಯಕತೆ ಇರುತ್ತದೆ. ಸೊ ಅದಕ್ಕೋಸ್ಕರ ಈ ಬಫರ್ ಝೋನ್ಗಳನ್ನು, ಕಾರಿಡಾರ್ಸ್ಗಳನ್ನು ಬೆಳೆಸೋದ್ರಿಂದ ಅಥವಾ ಉಳಿಸ್ಕೊಳ್ಳೋದ್ರಿಂದ ಹುಲಿಗಳು ಈ ಕೋರ್ ಏರಿಯಾದಲ್ಲಿ ಹೆಚ್ಚಾದಾಗ ಅವು ಹೊರಗಡೆ ಹೋಗಿ, ಅಂದರೆ ಬಫರ್ ಝೋನ್ ಮತ್ತು ಕಾರಿಡಾರ್ಸ್ಗಳಲ್ಲಿ ನೆಲೆಸಲು ಅಥವಾ ನೆಲೆಯುವಷ್ಟು ಅವಕಾಶಗಳನ್ನು ಮಾಡಿಕೊಟ್ಟಿದ್ದಲ್ಲಿ ಮಾತ್ರ ಹುಲಿಗಳ ಸಂಖ್ಯೆ ಬೆಳೆದಿದ್ದು ಸಸ್ಟೈನಬಲ್ ಆಗಲು ಸಾಧ್ಯವಾಗಲಿದೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇರುವಂಥದ್ದು. ಹಾಗೆ ಅದಕ್ಕೂ ಉದಾಹರಣೆಯಾಗಿ ಇಲ್ಲಿ ಕೊಟ್ಟಿರುವಂಥದ್ದು ಮಡಿಕೆರೆ ಟೆರಿಟೋರಿಯಲ್ ಡಿವಿಷನಲ್ಲಿ, ಇದು ಸುಮಾರು 369 ಸ್ಕ್ವೇರ್ ಕಿಲೋಮೀಟರ್ ಇರುವಂಥದ್ದು. ಇದರಲ್ಲಿ 10 ಹುಲಿಗಳನ್ನು ನಾವು ಕ್ಯಾಮ್ರಾ ಟ್ರ್ಯಾಪಿಂಗ್ ಟೆಕ್ನಿಕ್ಕಿಂದ ನೋಡಿದ್ದೀವಿ. ಅದೇ ರೀತಿಯಲ್ಲಿ ಹುಣಸೂರು ಡಿವಿಷನಲ್ಲಿ 11, ವಿರಾಜಪೇಟೆ ಡಿವಿಷನಲ್ಲೂ ಅದೇ ಸ್ಟ್ರೈಪ್ ಪ್ಯಾಟರ್ನ್ಗಳನ್ನು ತಿಳ್ಕೊಂಡು, ಈಗ ಒಂದು ಹುಲಿ ಸರ್ವೆ ಮಾಡಬೇಕಾದ್ರೆ ಮೊದಲನೇದು ಕ್ಯಾಮ್ರಾ ಟ್ರ್ಯಾಪಿಂಗ್. ಸೊ ಪ್ರತಿಯೊಂದು ಹುಲಿಯು ವಿಭಿನ್ನವಾಗಿರುವುದರಿಂದ ಈ ಕ್ಯಾಮ್ರಾ ಟ್ರ್ಯಾಪಿಂಗ್ ಮತ್ತು ಸ್ಟ್ರೈಪ್ಸ್ಗಳ ಸ್ಟಡಿಯಿಂದಾಗಿ ನಾವು ಹುಲಿಗಳ ಸಂಖ್ಯೆನ ಅನಾಲಿಸಿಸ್ ಅಥವಾ ಸರ್ವೆ ಸಮಯದಲ್ಲಿ ನಾವು ಮಾಡಲು ಸಾಧ್ಯವಾಗುತ್ತದೆ. ಸೊ ವಿರಾಜಪೇಟೆಯಲ್ಲೂ ಸಹ ಸುಮಾರು ಹುಣಸೂರಲ್ಲಿ ಕಂಡಂತಹ ನಂಬರ್ ಆಫ್ ಹುಲಿಗಳ ಸಂಖ್ಯೆ ಅಷ್ಟೇ ನೋಡ್ತಾ ಇದ್ದೀವಿ. ಸೊ ಇಲ್ಲಿ ಬೇರೆ ಬೇರೆ ಡಿವಿಷನ್ಗಳಲ್ಲಿ ನಾವು ನೋಡ್ತಾ ಇರುವಂತಹ ಹುಲಿಗಳ ಸಂಖ್ಯೆ ಕೋರ್ ಏರಿಯಾ ಬಿಟ್ಟು ಈ ಜಾಗಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಅಂತಂದರೆ ಹುಲಿಗಳ ಸಂಖ್ಯೆ ಹೆಚ್ಚಾದ ಹಾಗೆ ಅವು ಬೇರೆ ಡಿವಿಷನ್ಗಳಿಗೆ ಕೋರ್ ಏರಿಯಾ ಬಿಟ್ಟು ಹೋಗ್ತಾ ಇರೋದನ್ನು ನಾವು ನೋಡ್ತಿದ್ದೀವಿ. ಸೊ ಈ ಹೊರ ಹೋದಾಗ ಇವುಗಳ ಸಂರಕ್ಷಣೆಗೆ ಬಫರ್ ಝೋನ್ ಮತ್ತು ಕಾರಿಡಾರ್ಸ್ಗಳ ಸಂರಕ್ಷಣೆಯು ಅಥವಾ ಅದರ ಸಸ್ಟೈನಬಲ್ ಡೆವಲಪ್ಮೆಂಟಿಗೆ ವರ್ಕ್ ಮಾಡೋದು ತುಂಬ ಇಂಪಾರ್ಟೆಂಟ್ ಅಂತ ಹೇಳಿ ಎಕ್ಸ್ಪರ್ಟ್ಸ್ ಇಲ್ಲಿ ಹೇಳ್ತಾ ಇರುವಂಥದ್ದು. ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ UPSCಯಲ್ಲಿ ಎನ್ವೈರ್ಮೆಂಟ್ ರಿಲೇಟೆಡ್ ಅಥವಾ ಟೈಗರ್ ಪ್ರೊಟೆಕ್ಷನ್ ಬಗ್ಗೆ ಕ್ವಶನ್ಸ್ ಕೇಳಿದಾಗ, ಅಥವಾ KS ಅಲ್ಲೂ ಹುಲಿಗಳ ಸಂರಕ್ಷಣೆಗೆ ಕ್ರಮಗಳ ಬಗ್ಗೆ ಮಾತಾಡಿದಾಗ ಬಫರ್ ಝೋನ್ ಮತ್ತು ಕಾರಿಡಾರ್ಸ್ಗಳ ಸಂರಕ್ಷಣೆಯ ಅವಶ್ಯಕತೆ ಮತ್ತು ಅದರ ಇಂಪಾರ್ಟೆನ್ಸ್ ಬಗ್ಗೆನೂ ನಾವು ಅಲ್ಲಿ ಹೈಲೈಟ್ ಮಾಡುವ ಐಡಿಯಾಸ್ ನಮಗಿಲ್ಲಿ ಸಿಗ್ತವೆ. ಎರಡನೇ ಆರ್ಟಿಕಲ್, ಸೆಂಟರ್ ಸೀಕ್ಸ್ 3 more months ಫಾರ್ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ರೂಲ್ಸ್. ಸೊ 11 ಡಿಸೆಂಬರ್ 2019ರಲ್ಲಿ ಪಾರ್ಲಿಮೆಂಟಲ್ಲಿ ಪಾಸಾಗಿದ್ದ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ 2019 ರೂಲ್ಸನ್ನು ಫ್ರೇಮ್ ಮಾಡಲು ಕೇಂದ್ರ ಸರ್ಕಾರ ಇನ್ನೂ 3 ತಿಂಗಳ ಹೆಚ್ಚಿನ ಗಡುವನ್ನು ಕೇಳಿರುವಂಥದ್ರಲ್ಲಿ ಈ ಆರ್ಟಿಕಲನ್ನು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಕೊಟ್ಟಿರುವಂತಹ ವಿಷಯ ನಮಗೆ UPSCಯಲ್ಲಿ ಸಿಟಿಸನ್ಶಿಪ್ ಚಾಪ್ಟರಿಗೆ ರಿಲೇಟೆಡ್ ಆಗಿರುವಂಥದ್ದು. ಸೊ ಯಾವುದೇ ಪ್ರಶ್ನೆ UPSC ಹಾಗೂ KS ಅಲ್ಲಿ ಸಿಟಿಸನ್ಶಿಪ್ ರಿಲೇಟೆಡ್ ಕ್ವಶನ್ಸಲ್ಲಿ ನಾವು ಇದನ್ನು ಮೆನ್ಷನ್ ಮಾಡಬಹುದು. ಸೊ ಮೊದಲನೇದಾಗಿ ಈ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ 2019 11 ಡಿಸೆಂಬರ್ 2019ರಲ್ಲಿ ಪಾರ್ಲಿಮೆಂಟಲ್ಲಿ ಪಾಸ್ ಮಾಡಲಾಯಿತು. ಇದು ಯಾವುದರ ಅಮೆಂಡ್ಮೆಂಟ್ ಅಂತಂದರೆ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್
1955ರ ಅಮೆಂಡ್ಮೆಂಟ್ ಆಗಿರುವಂತಹದ್ದು. ಸೊ ಇದರ ಅಡಿಯಲ್ಲಿ 6 ರಿಲಿಜಿಯಸ್ ಡಿನಾಮಿನೇಷನ್ಸಿಗೆ, ಅಂದರೆ 6 ರಿಲಿಜಿಯನ್ಸಿಗೆ, ಹಿಂದೂ, ಸಿಖ್, ಬುದ್ಧಿಸ್ಟ್, ಜೈನ್, ಪಾರ್ಸಿ ಹಾಗೂ ಕ್ರಿಶ್ಚಿಯನ್ಸ್. ಸೊ ಈ 6 ರಿಲಿಜಿಯನ್ಸ್ ಅವರಿಗೆ ಈ ದೇಶಗಳಲ್ಲಿ ಪಾಕಿಸ್ತಾನ್, ಬಾಂಗ್ಲಾದೇಶ್ ಹಾಗೂ ಅಫ್ಘಾನಿಸ್ತಾನ್ ರಾಷ್ಟ್ರಗಳಲ್ಲಿ ಆಗ್ತಾ ಇರುವಂತಹ ಪರ್ಸೆಕ್ಷನಿಂದ ಯಾರು ಭಾರತಕ್ಕೆ 2014ರ ಮುಂಚೆ ಬಂದಿದ್ದಾರೋ, ಅಂದರೆ ಡಿಸೆಂಬರ್ 31, 2014, ಸೊ ಈ ಸಮಯದ ಮುಂಚೆ ಬಂದಿದ್ದಾರೋ ಅವರಿಗೆ ಸಿಟಿಸನ್ಶಿಪ್ ರೂಲ್ಸ್ನ ಅಡಿಯಲ್ಲಿ ಪ್ರೊವೈಡ್ ಮಾಡಬೇಕು ಅನ್ನೋದು ಈ ಆ್ಯಕ್ಟ್ನಡಿಯಲ್ಲಿ ಹೇಳ್ತಾ ಇರುವಂಥದ್ದು. ಸೊ ಈ ಬಿಲ್ ಯಾವಾಗ ಪಾಸ್ ಮಾಡಲಾಗಿತ್ತೋ ಡಿಸೆಂಬರ್ 12ರಂದು ರಾಷ್ಟ್ರಪತಿಗಳು ಇದಕ್ಕೆ ಸೈನ್ ಹಾಕಿರ್ತಾರೆ. ಸೊ ಅದು ಹಾಕಿದ ನಂತರ 6 ತಿಂಗಳ ಒಳಗೆ, ಸೊ ಆ 6 ತಿಂಗಳ ಒಳಗೆ ಅದಕ್ಕೆ ಬೇಕಾದಂತಹ ರೂಲ್ಸ್ಗಳನ್ನು ಫ್ರೇಮ್ ಮಾಡಿದಾಗ ಅದು ಇಂಪ್ಲಿಮೆಂಟೇಷನಿಗೆ ಬರ್ತದೆ. ಸೊ ಒಂದು ವೇಳೆ ಅದು ಆಗದೇ ಇದ್ದಾಗ ಏನು ಹೇಳ್ತಾ ಇದ್ದಾರೆ ಅಂದರೆ, ಆ ಮಿನಿಸ್ಟ್ರಿ ಅಥವಾ ಡಿಪಾರ್ಟ್ಮೆಂಟ್ ಏನಾದರೂ ರೂಲ್ಸ್ ಫ್ರೇಮ್ ಮಾಡದೇ ಇದ್ದಾಗ ಅವರು ಸಬಾರ್ಡಿನೇಟ್ ಲೆಜಿಸ್ಲೇಷನ್ ಕಮಿಟಿ ಅಂತ ಏನಿರುತ್ತದೆಯೋ ಆ ಕಮಿಟಿ ಹತ್ರ ಸರಿಯಾದ ಕಾರಣಗಳನ್ನು ಕೊಟ್ಟು ಎಕ್ಸ್ಟೆನ್ಷನನ್ನು ಪಡೆಯುವ ಅವಕಾಶವಿರುತ್ತದೆ. ಅದು ಅತಿ ಹೆಚ್ಚು ಅಂದರೆ 3 ತಿಂಗಳವರೆಗೆ ಮಾತ್ರ. ಸೊ ಈ 3 ತಿಂಗಳ ಒಳಗೆ ಅವರು ಲೆಜಿಸ್ಲೇಷನ್ ಸಬಾರ್ಡಿನೇಟ್ ಕಮಿಟಿ, ಸೊ ಈ ಕಮಿಟಿ ಹತ್ರ ಅವರು ಪರ್ಮಿಷನ್ ತೊಗೊಂಡು 3 ತಿಂಗಳೊಳಗೆ ಮತ್ತೆ ರೂಲ್ಸ್ ಫ್ರೇಮ್ ಮಾಡಬಹುದು. ಸೊ ನಾವು ಇಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಲ್ಲಿ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು, ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟಿನ 2019ರ ಅಡಿಯಲ್ಲಿ ಕೊಡ್ತಾ ಇರುವಂತಹ ಸಿಟಿಸನ್ಶಿಪ್ ಯಾರ್ಯಾರಿಗೆ ಯಾವ ರಾಷ್ಟ್ರಗಳಿಂದ ಹಾಗೂ ಯಾವ ದಿನದ ಒಳಗಡೆ, ಈ 3 ಪಾಯಿಂಟ್ಸ್ಗಳನ್ನು ನೆನಪಿಟ್ಕೊಳ್ಳಿ. ನಮಗೆ UPSC ಹಾಗೂ KS ಅಲ್ಲಿ ಸಹಕಾರಿಯಾಗುವುದು. ಇಂದಿನ ಕೊನೆಯ TNA ಆರ್ಟಿಕಲ್, UK ಟು ಇಶ್ಯೂ ಕಾಯಿನ್ಸ್ ಟು ಆನರ್ ಗಾಂಧೀಜಿ. ಸೊ ಇಲ್ಲಿ ಬ್ರಿಟಿಷ್ನ ಫೈನಾನ್ಸ್ ಮಿನಿಸ್ಟರ್ ಆದಂತಹ ರಿಷಿ ಸುನಾಕ್ ಅವರು ರಾಯಲ್ ಮಿಂಟ್ ಅಡ್ವೈಸರಿ ಕಮಿಟಿಗೆ ಒಂದು ಪತ್ರವನ್ನು ಬರೆದಿರ್ತಾರೆ. ಸೊ ಈ ಏಷಿಯನ್, ಬ್ಲ್ಯಾಕ್ ಹಾಗೂ ಮೈನಾರಿಟಿ ಎಥ್ನಿಕ್ ಕಮ್ಯುನಿಟೀಸಿಂದ ಯಾರ್ಯಾರು ಕಾಂಟ್ರಿಬ್ಯೂಷನನ್ನು ಮಾಡಿದಾರೋ ಅವರ ಹೆಸರಲ್ಲಿ ಕಾಯಿನ್ಸ್ಗಳನ್ನು ನಾವು ರಿಲೀಸ್ ಮಾಡಬೇಕು ಅನ್ನೋ ಒಂದು ಪತ್ರವನ್ನು ಬರೆದಿದ್ದು ಅಲ್ಲಿನ ರಾಯಲ್ ಮಿಂಟ್ ಅಡ್ವೈಸರಿ ಕಮಿಟಿ ಈ ವರ್ಷ ಗಾಂಧೀಜಿ ಅವರ ಹೆಸರಿನಲ್ಲಿ ಕಾಯಿನ್ಸ್ಗಳನ್ನು ಬಿಡುಗಡೆ ಮಾಡಲಾಗುವುದು ಅನ್ನೋ ಒಂದು ಸ್ಟೇಟ್ಮೆಂಟಿನ ಬಗ್ಗೆ ಇಲ್ಲಿ ಮಾತಾಡ್ತಾ ಇರುವಂಥದ್ದು. ಇಲ್ಲಿ ಕೊಟ್ಟಿರುವಂತಹ ವಿಷಯ, ಪ್ರಪಂಚದಲ್ಲಿ ಈಗ ನಡೀತಿರುವಂತಹ ರೇಷಿಯಲ್ ಡಿಸ್ಕ್ರಿಮಿನೇಷನ್ ಬಗ್ಗೆ ಏನು US ಮಿನಿಪೋಲಿಸಲ್ಲಿ ನಡೆಯಿತು, ಅಂದರೆ ಒಬ್ಬ ಬ್ಲ್ಯಾಕ್ ಮ್ಯಾನ್ ಜಾರ್ಜ್ ಫ್ಲೋಯಿಡ್ ಎಂಬ ಆತನ ಮೇಲೆ ಪೊಲೀಸರ ಹಲ್ಲೆಯಿಂದಾಗಿ ಅವನು ಮರಣ ಹೊಂದಿದ್ದನ್ನು ರೇಷಿಯಲ್ ಡಿಸ್ಕ್ರಿಮಿನೇಷನ್ ಬಗ್ಗೆ ಅಂತ ಹೇಳಿ ತುಂಬ ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲಿ ಒಂದಿಷ್ಟು ವೈಲೆಂಟ್ ಪ್ರೊಟೆಸ್ಟ್ಗಳನ್ನು ಕಂಡ್ವಿ. ಸೊ UK ಸರ್ಕಾರವು ಈ ಏಷ್ಯನ್, ಎಥ್ನಿಕ್ ಹಾಗೂ ಮೈನಾರಿಟೀಸ್ ಕಮ್ಯುನಿಟೀಸಿಗೂ ಒಂದು ರೆಸ್ಪೆಕ್ಟನ್ನು ತೋರಿಸಲು ಹಾಗೂ ಅವರು ಐತಿಹಾಸಿಕವಾಗಿ ಕಾಲೋನಿಸಮ್ನಲ್ಲಿ ಮತ್ತು ರೇಸಿಸಮ್ ವಿರುದ್ಧವಾಗಿ ಅವ್ರ ಸರ್ಕಾರ ನಿಂತಿದೆ ಅನ್ನೋದನ್ನು ತೋರಿಸಿಕೊಡಲು ಈ ಒಂದು ಕ್ರಮಕ್ಕೆ ಮುಂದಾಗಿದೆ. ಸೊ ಅಲ್ಲಿನ ರಾಯಲ್ ಮಿಂಟ್ ಅಡ್ವೈಸರಿ ಕಮಿಟಿ ಏನಿದೆಯೋ ಅದೊಂದು ಇಂಡಿಪೆಂಡೆಂಟ್ ಕಮಿಟಿ ಆಗಿರುವಂಥದ್ದು. ಇಲ್ಲಿ ಎಕ್ಸ್ಪರ್ಟ್ಸು ಥೀಮ್ಸ್ಗಳನ್ನು ಅಥವಾ ಡಿಸೈನ್ಸ್ ಏನು ಕಾಯಿನ್ಸ್ ಇದಾವೋ ಅದರ ಥೀಮ್ಸ್ ಮತ್ತು ಡಿಸೈನ್ಸನ್ನು ಬ್ರಿಟನ್ನಿನ ಫೈನಾನ್ಸ್ ಮಿನಿಸ್ಟ್ರಿಗೆ ಸಜೆಸ್ಟ್ ಮಾಡ್ತಾ ಇರುವಂಥದ್ದು. ಸೊ ಈ RMAC ಅಂತ ಏನು ಕರಿತೀವಿ, ರಾಯಲ್ ಮಿಂಟ್ ಅಡ್ವೈಸರಿ ಕಮಿಟಿ, ಈ ವರ್ಷ ಅಕ್ಟೋಬರ್ 2 ಇಂಟರ್ನ್ಯಾಷನಲ್ ಡೇ ಆಫ್ ನಾನ್ ವೈಲೆನ್ಸ್ ಅಂತ ಏನು ನಾವು ಆಚರಿಸ್ತೀವೋ ಆ ದಿನ ಈ ಕಾಯಿನ್ಸ್ಗಳನ್ನು ರಿಲೀಸ್ ಮಾಡುವ ನಿಟ್ಟಿನಲ್ಲಿ ಈ ಆರ್ಟಿಕಲನ್ನು ನಾವು ನೋಡ್ತಾ ಇದ್ದೀವಿ. ಇಂದಿನ ಮೊದಲನೇ ದೀಪ್ ಆರ್ಟಿಕಲ್, ರೀಬಿಲ್ಟ್ ಇಂಡಿಯಾಸ್ ಕಾನ್ಫಿಡೆನ್ಸ್, ರಿವೈವ್ ದ ಎಕಾನಮಿ. ಸೊ ಈಗ ನಡೀತಿರುವಂತಹ COVID-19 ಸಮಸ್ಯೆಯಲ್ಲಿ ಭಾರತದ ಆರ್ಥಿಕ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಹಿಂಜರಿಕೆ ಆಗ್ತಾ ಇದೆ ಅನ್ನೋದನ್ನು ನಾವು ದಿನ ನ್ಯೂಸ್ ಪೇಪರಲ್ಲಿ ಓದ್ತಾ ಇದ್ದೀವಿ. ಬಟ್ ಇವತ್ತಿನ ಆರ್ಟಿಕಲ್ನಲ್ಲಿ ನಾವು ಯಾವ ರೀತಿಯಾಗಿ COVID-19 ಇಂದ ಯಾವ ಸಮಸ್ಯೆಗಳಿಗೆ ನಾವು ಒಳಗಾಗ್ತಾ ಇದ್ದೀವಿ, ಆ ಸಮಸ್ಯೆಗಳ ಪರಿಹಾರವನ್ನು ಹಂತ ಹಂತವಾಗಿ ಆರ್ಥಿಕ ಬಿಕ್ಕಟ್ಟನ್ನು ಹೇಗೆ ಸಾಲ್ವ್ ಮಾಡಲು ಸಾಧ್ಯವಿದೆ ಅನ್ನೋದನ್ನು ಈ ಆರ್ಟಿಕಲ್ನಲ್ಲಿ ಒಂದಿಷ್ಟು ಸಂಕ್ಷಿಪ್ತವಾಗಿ ನೋಡಲಿದ್ದೇವೆ. ಸೊ ಮೊದಲನೇದಾಗಿ, ಈ COVID-19ಇಂದಾಗಿ ಪ್ರಪಂಚದಾದ್ಯಂತ ಹಾಗೂ ಭಾರತದಲ್ಲಿ ಬಹಳಷ್ಟು ಜನಗಳ ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಇರೋದ್ರಿಂದ ಜನರಲ್ಲಿ ಭಯ ಅನ್ನೋದು ಹೆಚ್ಚಾಗ್ತಾ ಇರುವಂಥದ್ದು ಸರ್ವೇ ಸಾಮಾನ್ಯವಾಗಿದೆ. ಈ ಭಯ ಯಾವುದೇ ಜಿಯೋಗ್ರಫಿ ಆಗಲಿ, ರಿಲಿಜನ್ ಆಗಲಿ, ಕ್ಲಾಸಿಗೆ ಸೀಮಿತವಾಗಿಲ್ಲ. ಇದು ಪ್ರಪಂಚದ ಪ್ರತಿಯೊಬ್ಬರಲ್ಲೂ ನಾವು ಕಾಣುವಂತಹ ಒಂದು ಕಾಮನ್ ಕ್ಯಾರೆಕ್ಟರ್ ಆಗಿ ಉಳ್ಕೊಂಡಿದೆ. ಈ ಭಯದಿಂದಾಗಿ ಅಥವಾ ಈ ಭಯ ಸಮಾಜದಲ್ಲಿ ಹರಡ್ತಾ ಇರೋದ್ರಿಂದಾಗಿ ಸಮಾಜದಲ್ಲಿ ನಾವು ಏರುಪೇರು ಅಥವಾ ಸಮಾಜದ ಫಂಕ್ಷನಿಂಗ್ ಅಂತ ಏನು ಕರಿತೀವಿ, ಸಮಾಜದಲ್ಲಿ ನಡೀತಿರುವಂತಹ ಚಟುವಟಿಕೆಗಳಲ್ಲಿ ನಾವು ಏರುಪೇರುಗಳನ್ನು ಕಾಣ್ತಾ ಇದ್ದೀವಿ. ಈ ಏರುಪೇರುಗಳಿಂದಾಗಿ
ವ್ಯಾಪಾರ ಹಾಗೂ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಾವು ಬದಲಾವಣೆಗಳನ್ನು ಕಾಣ್ತಾ ಇದ್ದೀವಿ. ಸೊ ಈಗ ಆರ್ಥಿಕ ಹಿಂಕಟ್ಟು ಅಥವಾ ಆರ್ಥಿಕ ಹಿನ್ನಡತೆ ಏನು ಕೋವಿಡ್-19ಇಂದ ಡಿಸ್ಕಸ್ ಮಾಡಲಾಗ್ತಿದೆಯೋ ಅದು ಪ್ರಪಂಚದ ಆರ್ಥಿಕ ಎಕಾನಮಿಯಲ್ಲೂ ಬದಲಾವಣೆಗಳನ್ನು ಅಥವಾ ಇತಿಹಾಸದಲ್ಲೇ ಇದು ತುಂಬ ಭಯಾನಕರವಾದ ಒಂದು ಹಿನ್ನಡೆತ ಅನ್ನೋದನ್ನು ಹೇಳಲಾಗ್ತಿದೆ. ಅದಕ್ಕೆ ಭಾರತವು ಒಂದು ಎಕ್ಸೆಪ್ಷನ್ ಏನಲ್ಲ, ಭಾರತವು ಅದಕ್ಕೆ ರೆಡಿ ಆಗಬೇಕಾಗಿದೆ. ಸೊ ಆ ನಿಟ್ಟಿನಲ್ಲಿ ಇವತ್ತಿನ ಆರ್ಟಿಕಲ್ಸನ್ನು 4 ಭಾಗಗಳಲ್ಲಿ ನಾವು ನೋಡಲಿದ್ದೇವೆ. ಮೊದಲನೇದಾಗಿ ನಡೀತಿರುವಂತಹ ಕೊರೋನಾ ವೈರಸ್ಸಿಂದಾಗಿ ಯಾವ ರೀತಿಯ ಇಂಪ್ಯಾಕ್ಟ್ಗಳನ್ನು ನೋಡಲಿದ್ದೇವೆ, ಹಾಗೂ 2ನೇ ಭಾಗದಲ್ಲಿ ಇದಕ್ಕೆ ಸೊಲ್ಯೂಷನ್ ಆಗಿ ನರೇಗಾ ಹಾಗೂ ಕ್ಯಾಶ್ ಸಪೋರ್ಟ್ ಸಿಸ್ಟಮ್ ಅಂದರೆ ಡೈರೆಕ್ಟ್ ಹಣ DBT ಸ್ಕೀಮಿಂದ ಏನಾದರೂ ಅವಕಾಶಗಳು ಆಗಲು ಸಾಧ್ಯವಿದೆಯಾ, 3ನೇದು ನಮ್ಮ ಪ್ರೆಸೆಂಟ್ ಫೈನಾನ್ಷಿಯಲ್ ಸಿಸ್ಟಮ್ ಎಷ್ಟರ ಮಟ್ಟಿಗೆ ನಿಂತಿದೆ ಆ್ಯಂಡ್ ಅದರಲ್ಲಿ ಯಾವ ರೀತಿಯ ಬದಲಾವಣೆಗಳು ಮಾಡುವ ಅವಶ್ಯಕತೆ ಇದೆ, ಹಾಗೂ 4ನೇ ಹಂತದಲ್ಲಿ ಈ ಆರ್ಥಿಕ ಬಿಕ್ಕಟ್ಟಿನಿಂದಾಗಿ ಸರ್ಕಾರ ಸಾಲವನ್ನು ಪಡೆಯುವ ಅವಶ್ಯಕತೆ ಅಥವಾ ಸಾಲವನ್ನು ಪಡೆಯುವುದು ಅನಿವಾರ್ಯವಾಗಿರೋದ್ರಿಂದ ಯಾವ ಆಪ್ಷನ್ಸ್ಗಳು ಸರ್ಕಾರಕ್ಕೆ ಇವೆ, ಹಾಗೂ ಕೊನೆಯದಾಗಿ ಹೇಗೆ ಈ ಸಿಸ್ಟಮನ್ನು ಮತ್ತೆ ರಿವ್ಯಾಂಪ್ ಮಾಡಲು ಸಾಧ್ಯವಿದೆ ಅನ್ನೋದನ್ನು ನಾವು ಹಂತ ಹಂತವಾಗಿ ನೋಡೋಣ.
ಸೊ ಮೊದಲನೇ ಇದರಲ್ಲಿ ಈವೆಂಟ್ ವಿತ್ ಡೀಪ್ ಇಂಪ್ಯಾಕ್ಟ್ ಅಂತಿದ್ದೀವಿ. ಸೊ ಈ ಕೋವಿಡ್-19ಇಂದಾಗಿ ಯಾವ ರೀತಿಯ ಇಂಪ್ಯಾಕ್ಟ್ಗಳನ್ನು, ಯಾವ ರೀತಿಯ ಬದಲಾವಣೆಗಳನ್ನು ನಾವು ನೋಡ್ತಾ ಇದ್ದೀವಿ ಅನ್ನೋದ್ರೆ, ಸೊ ಆರ್ಥಿಕ ಹಿನ್ನಡತೆ ಅನ್ನೋದು ಬರೀ GDP ಇಂದ ಅಳೆಯೋದು ಸರಿಯಲ್ಲ. ಸೊ GDP ಬಿಟ್ಟು ಬೇರೆ ರೀಸನ್ಸ್ಗಳು ಅಥವಾ ಬೇರೆ ಕಾರಣಗಳನ್ನು ನಾವು ನೋಡಿದಾಗ ಆ ವೀಕರ್ ಸೆಕ್ಷನ್, ಸಮಾಜದಲ್ಲಿ ಇರುವಂತಹ ವೀಕರ್ ಸೆಕ್ಷನ್ಸ್ಗಳು ಏನಿರ್ತಾವೋ, ವಲ್ನರಬಲ್ ಸೆಕ್ಷನ್ಸ್ ಆಗಿರ್ಬೋದು, BPL ಫ್ಯಾಮಿಲೀಸ್ ಆಗಿರ್ಬೋದು, ಡಿಸೇಬಲ್ಡ್ ಆಗಿರ್ಬೋದು, SC/STಗಳು, ವುಮನ್ ಆಗಿರ್ಬೋದು. ಸೊ ಈ ವೀಕರ್ ಸೆಕ್ಷನ್ಸು ತಮಗೆ ಇದ್ದಂತಹ ಸವಲತ್ತುಗಳನ್ನು ಉಪಯೋಗಿಸ್ಕೊಂಡು ಎಲ್ಲಿ ಮುಂದೆ ಹೋಗ್ತಾ ಇದ್ರೋ, ಈ ಕೋವಿಡ್-19 ಒಂದು ಹೊಸ ಆರ್ಥಿಕ ಪ್ರಶ್ನೆಯನ್ನು ಅಥವಾ ಆರ್ಥಿಕ ಚಾಲೆಂಜನ್ನು ತಂದು ನಿಲ್ಲಿಸಿದ್ದಲ್ಲಿ ಅವರೆಲ್ಲರೂ ಮತ್ತೆ ಹಿಂದೆ ಹೋಗುವುದನ್ನು ನಾವು ನೋಡ್ತಾ ಇದ್ದೀವಿ. ಎರಡನೇದು ಎಂಟರ್ಪ್ರೈಸ್. ಹೊಸ ಬಿಸ್ನೆಸ್ಗಳು ಅಥವಾ ಹೊಸ ವ್ಯಾಪಾರಗಳು ಯಾರು ಮಾಡ್ತಾ ಇದ್ರೋ ವೃತ್ತಿಪರದಾಗೆ, ಅವರೆಲ್ಲರೂ ಮತ್ತೆ ಕ್ಲೋಸ್ ಮಾಡ್ಕೊತ ಹೋಗ್ತಿರೋದು. ಸೊ ಯಾರು ಈ 10 ವರ್ಷಗಳಲ್ಲಿ ಅಥವಾ 5 ವರ್ಷಗಳಲ್ಲಿ ತಮ್ಮ ಬಿಸ್ನೆಸ್ಗಳನ್ನು ಎಸ್ಟಾಬ್ಲಿಷ್ ಮಾಡಿ ಸ್ಟೆಬಿಲೈಸ್ ಮಾಡ್ಕೊಳ್ಳೋ ಸಮಯದಲ್ಲಿದ್ದರೂ ಅವರೆಲ್ಲರೂ ಮತ್ತೆ ಹಿಂದೆ ಹೋಗಿರುವಂಥದ್ದು. ಮತ್ತು ಎಂಟರ್ಪ್ರೈಸ್ ಬಿಸ್ನೆಸ್ ಅಥವಾ ಇಂಡಸ್ಟ್ರಿ ಯಾವಾಗ ಹೊಡೆತ ತಿನ್ನುತ್ತದೆ, ಆಟೋಮೆಟಿಕಲಿ ಅನ್ಎಂಪ್ಲಾಯ್ಮೆಂಟು ಸಹ ಹೆಚ್ಚಾಗುತ್ತದೆ. ಸೊ ನಾವು ಇಂಟರ್ನಲ್ ಮೈಗ್ರೇಷನ್ ನಾವು ಎಷ್ಟರ ಮಟ್ಟಿಗೆ ನೋಡಿದ್ವಿ, ಎಷ್ಟೋ ಜನ ಊರನ್ನು ಬಿಟ್ಟು ಅಥವಾ ಸಿಟೀಸನ್ನು ಬಿಟ್ಟು ಮತ್ತೆ ಊರಿಗೆ ಹೋಗಬೇಕಾಯಿತು. ಸೊ ಅದರಿಂದಾಗಿ ಅನ್ಎಂಪ್ಲಾಯ್ಮೆಂಟ್ ಸಹ ಹೆಚ್ಚಾಗ್ತಾ ಇರೋದು. ಮತ್ತು ಸರ್ಕಾರದ ಆರ್ಥಿಕ ಬಿಕ್ಕಟ್ಟು ಹೆಚ್ಚಾದ ಹಾಗೆ ಮಕ್ಕಳಿಗೆ ಶಿಕ್ಷಣ ಹಾಗೂ ಅವರಿಗೆ ಪೌಷ್ಟಿಕ ಆಹಾರವನ್ನು ಸರಿಯಾಗಿ ಕೊಡೋದು ಸಹ ಒಂದು ಪ್ರಶ್ನೆಯಾಗಿ ಉಳ್ಕೋತದೆ. ಸೊ ಈ ಕಾರಣ ಅಂದರೆ GDP ಒಂದೇ ಅಥವಾ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಒಂದೇ ಆರ್ಥಿಕ ಹಿನ್ನಡತೆಯನ್ನು ಡಿಫೈನ್ ಮಾಡುತ್ತದೆ ಅನ್ನೋದು ಸುಳ್ಳು. ಸೊ ಇದಕ್ಕೆ ಏನು ಸೊಲ್ಯೂಷನು ಅಂತಂದಾಗ, ಈಗ ಈ ಸಾವು ಅಥವಾ ಈ ಆರ್ಥಿಕ ಹಿನ್ನಡತೆಯಿಂದ ಜನರಲ್ಲಿ ಒಂದು ನಂಬಿಕೆಯನ್ನು ಕಳ್ಕೊತಾ ಇದ್ದಾರೆ. ಸೊ ಆ ನಂಬಿಕೆ, ಕಾನ್ಫಿಡೆನ್ಸನ್ನು ಬೆಳೆಸೋದು ನಮ್ಮ ಆರ್ಥಿಕ ಹಿನ್ನಡತೆ ಅಥವಾ ಆರ್ಥಿಕ ಸ್ಲೋಡೌನ್ ಏನಂತ ಏನು ಕರಿತೀವಿ, ಇದನ್ನು ಮತ್ತೆ ಸರಿಯಾದ ಹೆಲ್ತ್ ಅಥವಾ ಸರಿಯಾದ ಮಾರ್ಗಕ್ಕೆ ತರಬೇಕು ಅಂದರೆ ಈ ಕಾನ್ಫಿಡೆನ್ಸನ್ನು ಇನ್ಕ್ರೀಸ್ ಮಾಡಬೇಕಾಗಿದೆ. ಈ ಕಾನ್ಫಿಡೆನ್ಸು ಯಾಕೆ ಕಡಿಮೆ ಆಗಿದೆ ಅಂದರೆ ಲಾಕ್ಡೌನು ಮತ್ತು ಸಾವಿನ ಭಯ. ಸೊ ಈ ಕಾನ್ಫಿಡೆನ್ಸ್ ಬರಬೇಕಾಗಿರೋದು ಎಂಟರ್ಪ್ರಿನರ್ಸಲ್ಲಿ. ಸೊ ಎಂಟರ್ಪ್ರಿನರ್ಸ್ ಕಾನ್ಫಿಡೆನ್ಸ್ ಜಾಸ್ತಿ ಆಗಬೇಕು ಅಂದರೆ ಲಾಕ್ಡೌನ್ಗಳನ್ನು ತೆರವುಗೊಳಿಸಿ ಅವರಿಗೆ ಆರ್ಥಿಕ ಸಂಕಷ್ಟ ಇದ್ದಲ್ಲಿ ಅವರಿಗೆ ಒಂದಿಷ್ಟು ಹಣ ಸಹಾಯ, ಯಾವುದೋ ಒಂದು ಕ್ರೆಡಿಟ್ ಗ್ಯಾರಂಟಿ ಸ್ಕೀಮು ಅಥವಾ ಸರ್ಕಾರ ಕೈಗೊಳ್ತಾ ಇರುವಂತಹ ಇಂಟ್ರೆಸ್ಟ್ ಸಬ್ವೆನ್ಷನ್ ಸ್ಕೀಮು, ಇಂಟ್ರೆಸ್ಟಲ್ಲಿ ಒಂದಿಷ್ಟು ರಿಯಾಯಿತಿಗಳನ್ನು ಕೊಡ್ತಾ ಇರುವಂಥದ್ದು. ಸೊ ಈ ರೀತಿ ಕೊಟ್ಟಾಗ ಆಂಟ್ರಪ್ರಿನರ್ಸ್ ಕೈಯಲ್ಲಿ ಒಂದು ಹಣ ಬಂದಾಗ ಅವರು ಇನ್ವೆಸ್ಟ್ಮೆಂಟ್ ಮಾಡಲು ಮುಂದಾಗ್ತಾರೆ. ಮತ್ತು ಬ್ಯಾಂಕ್ಗಳಲ್ಲೂ ಸಹ ಒಂದಿಷ್ಟು ಕಾನ್ಫಿಡೆನ್ಸ್ ಹೆಚ್ಚಿರುವ ಅವಶ್ಯಕತೆ ಇದೆ. ಯಾಕಂದರೆ ಈ ಆರ್ಥಿಕ ಹಿನ್ನಡತೆಯಿಂದ ಎಷ್ಟೋ ಜನ NPAಗೆ ಒಳಗಾಗ್ತಾ ಇದ್ದಾರೆ. ಸೊ ಬ್ಯಾಂಕ್ಗಳು ಹಣವನ್ನು ಲೋನ್ ರೂಪದಲ್ಲಿ ಕೊಡಲು ಮುಂದಾಗ್ತಾ ಇಲ್ಲ. ಇವರ ಕಾನ್ಫಿಡೆನ್ಸನ್ನು ಸಹ ಹೆಚ್ಚಿಸುವ ಅವಶ್ಯಕತೆ ಇದೆ. ಮತ್ತು ಮಲ್ಟಿಲ್ಯಾಟ್ರಲ್ ಆರ್ಗನೈಸೇಷನ್ಸ್, ನಾವು ವರ್ಲ್ಡ್ ಬ್ಯಾಂಕ್ ಅಂತೀವಿ, IMF ಅಂತೀವಿ, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತೀವಿ. ಸೊ ಈ ಥರ ಮಲ್ಟಿಲ್ಯಾಟ್ರಲ್ ಆರ್ಗನೈಸೇಷನ್ಸ್ ಏನಿದಾವೋ ಇವರೆಲ್ಲರ ಕಾನ್ಫಿಡೆನ್ಸು ಹೆಚ್ಚಿಸೋದ್ರಿಂದ ಸರ್ಕಾರಕ್ಕೂ ಮತ್ತು ಜನರಲ್ಲೂ ಒಂದು ಹೊಸ ಚೇತರಿಕೆ ಆಗುವ ಸಾಧ್ಯತೆಗಳಿರ್ತವೆ. ಮತ್ತು ಸೋವರಿಯನ್ ರೇಟಿಂಗ್ ಏಜೆನ್ಸೀಸ್, ಈಗ ಭಾರತದ ಎಕಾನಮಿಕ್ ಪವರನ್ನು ಒಂದಿಷ್ಟು ಏಜೆನ್ಸಿಗಳು ರೇಟ್ ಮಾಡ್ತವೆ. ಸೊ ಆ ರೀತಿಯ ಏಜೆನ್ಸೀಸು ಸಹ ಭಾರತಕ್ಕೆ ಮತ್ತು ಪ್ರಪಂಚದಲ್ಲಿ ಇರುವಂತಹ ಬೇರೆ ಬೇರೆ ರಾಷ್ಟ್ರಗಳಿಗೆ ಒಂದಿಷ್ಟು ಮಾರಲ್ ಬೂಸ್ಟಿಂಗ್ಸನ್ನು ಕೊಡಬೇಕು. ಅದು ಕೊಟ್ಟಾಗ ಸಿಸ್ಟಮ್ ಮತ್ತೆ ಚೇತರಿಕೆ ಆಗಬೇಕು ಅಂತಂದರೆ ಈ 4 ಕ್ಷೇತ್ರಗಳಲ್ಲಿ ಮುಂಸಾಗುವ ಅವಶ್ಯಕತೆ ಇದೆ ಅಂತ ಈ ಮೊದಲನೇ ಪ್ಯಾರಾದಲ್ಲಿ ಓದ್ತಾ ಇದ್ದೀವಿ. ಎರಡನೇದರಲ್ಲಿ ಮೊದಲನೇ ಹಂತದಲ್ಲಿ ಎಲ್ಲಿ ಕೋವಿಡ್-19 ಯಾವ ರೀತಿಯಾಗಿ ನಂಬಿಕೆ ಅಥವಾ ಕಾನ್ಫಿಡೆನ್ಸನ್ನು ರೀಬಿಲ್ಡ್ ಮಾಡುವ ಅವಶ್ಯಕತೆ ಇದೆ ಅಂತ ಹೇಳ್ತೀವಿ. ಹಾಗೆ ಆರ್ಥಿಕ ಕೆಲಸಕ್ಕೆ ಬಂದಾಗ, ಯಾಕಂದರೆ ಎಲ್ಲ ಜನರು ಹೆಚ್ಚಿನ ಮಾತ್ರದಲ್ಲಿ ಸುಮಾರು 62 ಮಿಲಿಯನ್ ಜನ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ ಅಡಿಯಲ್ಲಿ ರಿಜಿಸ್ಟ್ರೇಷನನ್ನು ಮಾಡಿಸ್ತಾ ಇರುವಂಥದ್ದು. ಅಂದರೆ ಮಿನಿಮಮ್ ವೇಜಸ್ ಫಾರ್ ಮಿನಿಮಮ್ ನಂಬರ್ ಆಫ್ ಡೇಸ್ ಅಂತ ಈ ಪ್ರೋಗ್ರಾಮ್ ಅಡಿಯಲ್ಲಿ ಈ ಆದಂತಹ ರಿಜಿಸ್ಟ್ರೇಷನ್ ಪ್ರತಿ ಸರಿ ಆಗೋದಕ್ಕಿಂತ 3 ಪಟ್ಟು ಹೆಚ್ಚಾಗಿದ್ದು, ಮತ್ತು ಪಬ್ಲಿಕ್ ಕಾರ್ಪೊರೇಟ್ ಸೆಕ್ಟರಲ್ಲಿ, ಪ್ರೈವೇಟ್ ಕಾರ್ಪೊರೇಟ್ ಸೆಕ್ಟರಲ್ಲಿ ಮಾಡ್ತಾ ಇರುವಂತಹ ಉದ್ಯೋಗಿಗಳ ಸಂಖ್ಯೆ ನೋಡಿದರೆ ಆ ಸಂಖ್ಯೆಗಿಂತ 10 ಪಟ್ಟು ಹೆಚ್ಚಾಗಿರುವಂಥದ್ದು. ಈ 62 ಮಿಲಿಯನ್ ಜನ ಇದಕ್ಕೆ ರಿಜಿಸ್ಟರ್ ಆಗಿರುವಂಥದ್ದು. ಆ್ಯಂಡ್ ಇದರಲ್ಲಿ ಹೆಚ್ಚಿನ ಮಾತ್ರದಲ್ಲಿ ಯಾರು ಡಿಸ್ಪ್ಲೇಸ್ಡ್ ಅಂದರೆ ಈ ಕೋವಿಡ್-19ಇಂದಾಗಿ ಮಹಾರಾಷ್ಟ್ರ, ಬೆಂಗಳೂರು ಹಾಗೂ ಬೇರೆ ಬೇರೆ ಕಡೆ ಎಲ್ಲಿ ವಲಸೆ ಹೋಗಿ ಕೆಲಸ ಮಾಡ್ತಿದ್ರು ಅವರೆಲ್ಲರೂ ವಾಪಸ್ ಬಂದಿರೋದ್ರಿಂದ ಈ ಸಂಖ್ಯೆ ಹೆಚ್ಚಿಸಿರುವುದರಿಂದ. ಹಾಗೆ ಈ ಸ್ಕೀಮಿನ ಅಡಿಯಲ್ಲಿ ಇವರಿಗೆಲ್ಲ ಕೆಲಸ ಕೊಡೋದು ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತದೆಯೋ ಅದರ ಜೊತೆಯಲ್ಲಿ
ಎಲ್ಲ ಪ್ರಜಾಪ್ರಭುತ್ವ ರಾಷ್ಟ್ರಗಳು ಕ್ಯಾಶ್ ಟ್ರಾನ್ಸ್ಫರ್ ಸ್ಕೀಮನ್ನು ಕೈಗೆತ್ತಿಕೊಂಡಿದ್ದಾರೆ. ಆದರೆ ಭಾರತ ಒಂದು ಎಕ್ಸೆಪ್ಷನಲ್ ಆಗಿರುವಂಥದ್ದು. ಭಾರತದಲ್ಲಿ ನಾವು ಕ್ಯಾಶ್ ಟ್ರಾನ್ಸ್ಫರ್ ಸ್ಕೀಮಿಗೆ ಕೈ ಹಾಕಲಿಲ್ಲ. ಯಾಕಂದರೆ ನಮಗೆ ಇರುವಂತಹ ಒಂದು ಹಿನ್ನಡಿಕೆ ಏನಂದರೆ, ಜನರಿಗೆ ದುಡ್ಡು ಕೊಟ್ಟಿದ್ದಲ್ಲಿ ಅವರು ಕೆಲಸಕ್ಕೆ ಮುಂದಾಗೋದಿಲ್ಲ ಅನ್ನೋ ಒಂದು ಭಯ ಇದೆ. ಯಾಕಂದರೆ ಫ್ರೀಯಾಗಿ ದುಡ್ಡು ಬಂದಾಗ ಕೆಲಸ ಯಾಕೆ ಮಾಡಬೇಕು ಅಂಥೇಳಿ. ಸೊ ಈ ರೀತಿಯ ಭಯದಿಂದಾಗಿ ನಾವು ಕ್ಯಾಶ್ ಟ್ರಾನ್ಸ್ಫರ್ ಸ್ಕೀಮಿಗೆ ಒಳಗಾಗಿಲ್ಲ. ಆದರೆ ಈ ಕ್ಯಾಶ್ ಟ್ರಾನ್ಸ್ಫರ್ ಸ್ಕೀಮಿಂದಾಗಿ ಅಂದರೆ ಮೀನಿಂಗ್ಫುಲ್ ಕ್ಯಾಶ್ ಟ್ರಾನ್ಸ್ಫರ್, ಅವರಿಗೆ ನ್ಯೂಟ್ರಿಷನಿಗೆ, ಫುಡ್ಡಿಗೆ, ಹೆಲ್ತಿಗೆ ಬೇಕಾದಷ್ಟು ಸರಿಯಾದ ಹಣ ಸಹಾಯ ಮಾಡಿದ್ದಲ್ಲಿ ಅದು ಒಂದು ಸೆನ್ಸ್ ಆಫ್ ಸೆಕ್ಯೂರಿಟಿ, ಒಂದು ಭಯದ ವಾತಾವರಣನ ಹೊರಹೋಗಿಸಿ ಜನರಲ್ಲಿ ಒಂದು ನಂಬಿಕೆಯನ್ನು ಹುಟ್ಟಿಸುತ್ತದೆ ಕ್ಯಾಶ್ ಟ್ರಾನ್ಸ್ಫರ್ ಸ್ಕೀಮ್ ಅಂಥೇಳಿ ಒಂದು ಸಜೆಷನನ್ನು ಕೊಡ್ತಾ ಇರುವಂಥದ್ದು. ಹಾಗೆ US ಅಲ್ಲಿ ಈ ಕ್ಯಾಶ್ ಟ್ರಾನ್ಸ್ಫರ್ ಸ್ಕೀಮಿನ ಅಡ್ವರ್ಸಿಟೀಸ್ ಅಂದರೆ ನಾವಿಲ್ಲಿ ಏನು ಹೇಳ್ತಾ ಇದ್ದೀವೋ, ಜನ ಇನ್ನೂ ಮೈಗಳರಾಗ್ತಾರೆ, ಕೆಲಸ ಮಾಡೋದಿಲ್ಲ ಅಂಥೇಳಿ. ಸೊ ಆ ರೀತಿಯ ರಿಸಲ್ಟ್ಸನ್ನು US ಅಲ್ಲಿ ನೋಡಿಲ್ಲ. ಯಾಕಂದರೆ US ಅಲ್ಲಿ ಬಹಳಷ್ಟು ಕೆಲಸ ಕಳ್ಕೊಂಡವರಿಗೆ ಕ್ಯಾಶ್ ಟ್ರಾನ್ಸ್ಫರ್ ಸ್ಕೀಮ್ನ ಅಡಿಯಲ್ಲಿ ಹಣವನ್ನು ಕೊಡ್ತಾ ಇರೋದು ಒಂದಿಷ್ಟು ಆರ್ಥಿಕ ರಿವೈವಲಲ್ಲಿ ಸಹಕಾರಿಯಾಗೋದಕ್ಕೆ ಉದಾಹರಣೆಯಾಗಿ ನಾವು ನೋಡಿರುತ್ತೇವೆ. ಸೊ ನರೇಗಾ ಹಾಗೂ ಕ್ಯಾಶ್ ಟ್ರಾನ್ಸ್ಫರ್ ಸ್ಕೀಮ್ ಇವೆರಡೂ ಒಳ್ಳೆಯ ಮಾರ್ಗ ಅಥವಾ ಒಳ್ಳೆಯ ರೀತಿಯಲ್ಲಿ ನಮ್ಮ ಭಾರತದ ಆರ್ಥಿಕ ವ್ಯವಸ್ಥೆಯನ್ನು ಮತ್ತೆ ಟ್ರ್ಯಾಕಿಗೆ ತಗೊಂಡು ಹೋಗಲು ಸಹಕಾರಿಯಾಗಲಿದೆ ಅನ್ನೋದನ್ನು ಹೇಳ್ತಾ ಇರುವಂಥದ್ದು. ಹಾಗೂ ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಅಥವಾ ದೇಶದ ಆರ್ಥಿಕ ಬೆಳವಣಿಗೆಗೆ ಅಲ್ಲಿನ ಆರ್ಥಿಕ ವ್ಯವಸ್ಥೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತದೆ. ಈ COVID-19 ಸಮಯದಲ್ಲಿ RBI ಹಾಗೂ ಸರ್ಕಾರ ತಗೊಂಡಿರುವಂತಹ ಇಂಟ್ರೆಸ್ಟ್ ಕಡಿಮೆ ಮಾಡುವಂತಹ ಒಂದು ಕ್ರಮ ಆಗಿರಬಹುದು, ಕ್ರೆಡಿಟ್ ಗ್ಯಾರಂಟಿ, ಇಂಡಸ್ಟ್ರಿಗಳಿಗೆ ಕ್ರೆಡಿಟ್ ಕೊಡಲು ಸರ್ಕಾರ ಗ್ಯಾರಂಟಿಯನ್ನು ಕೊಡ್ತಾ ಇರುವಂತಹ ಕ್ರಮ ಆಗಿರ್ಬೋದು, ಹಾಗೂ ಲಿಕ್ವಿಡಿಟಿ, ಜನರ ಕೈಯಲ್ಲಿ ಹಣವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ತಗೊಂಡಿರುವಂಥದ್ದಾಗಿರ್ಬೋದು. ಇವೆಲ್ಲ ಪ್ರೋಗ್ರಾಮ್ಸ್ಗಳು ಫೇಲ್ ಆಗಿಬಿಟ್ಟಿದ್ದು ಒಂದೇ ಕಾರಣಕ್ಕೆ, ಯಾಕಂದರೆ ಬ್ಯಾಂಕ್ಗಳು ಈ ಪ್ರೋಗ್ರಾಮನ್ನು ತಗೊಂಡು ಹೋಗಲು ರೆಡಿ ಆಗಲಿಲ್ಲ. ಆ ಹಿಂದೇಟಿನಿಂದಾಗಿ ಇಲ್ಲಿ ಮಾಡಿದಂತಹ ಸ್ಕೀಮ್ಸ್ಗಳು, ಸರ್ಕಾರ ಹಾಗೂ RBIನ ಸ್ಕೀಮ್ಸ್ಗಳು ಸಕ್ಸಸ್ ಕಾಣಲು ಸಾಧ್ಯವಾಗಿಲ್ಲ. ಸೊ ಬರೀ ಕ್ಯಾಪಿಟಲ್ನ ಅಥವಾ ಹೂಡಿಕೆ ಹೆಚ್ಚು ಮಾಡೋದ್ರಿಂದ ಅಥವಾ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ಗಳನ್ನು ಡಿಸ್ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಇದು ಆರ್ಥಿಕ ಬಿಕ್ಕಟ್ಟನ್ನು ಸಾಲ್ವ್ ಮಾಡಲು ಸಾಧ್ಯವಿಲ್ಲ. ಬೇಕಾಗಿರುವಂಥದ್ದು ಕಾನ್ಫಿಡೆನ್ಸನ್ನು ಬೆಳೆಸೋದು, ಇದು ಸೊಲ್ಯೂಷನ್. ಯಾವ ರೀತಿಯಾಗಿ RBI ಆಗಿರ್ಬೋದು, ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಆಗಿರ್ಬೋದು, SEBI ಸೆಕ್ಯೂರಿಟೀಸ್ ಅಥವಾ ಇನ್ಶೂರೆನ್ಸ್ ಕಂಪನೀಸ್ ಆಗಿರ್ಬೋದು, ಬ್ಯಾಂಕ್ರಪ್ಸಿ ಬೋರ್ಡ್ ಆಗಿರ್ಬೋದು, ಇವರೆಲ್ಲರಿಗೂ ಒಂದು ಫ್ರೀ ಹಾಗೂ ಪ್ರೊಫೆಷ್ನಲ್ ಫಂಕ್ಷನಿಗೋಸ್ಕರ ಒಂದು ಫ್ರೀ ಹ್ಯಾಂಡನ್ನು ಕೊಡಬೇಕು ಇವರ ಕೆಲಸಕ್ಕೋಸ್ಕರ. ಆವಾಗ ಆಟೋಮೆಟಿಕಲಿ ಅವರಿಗೆ ಒಂದು ಧೈರ್ಯ ಹಾಗೂ ಅವರಿಗೆ ಒಂದು ಕಾನ್ಫಿಡೆನ್ಸನ್ನು ಬೆಳೆಸ್ಕೊಂಡಾಗ ಅದು ಆಟೋಮೆಟಿಕಲಿ ಸಿಸ್ಟಮಿಗೆ ಹೆಲ್ಪ್ ಆಗುತ್ತದೆ. ಸೊ ನಾವು ಸಿಸ್ಟಮನ್ನು ಇಂಪ್ರೂವ್ ಮಾಡಬೇಕು ಅಂತಂದರೆ ಇಂಟರ್ಮೀಡಿಯೇಟರೀಸ್ನ ಸರಿಪಡಿಸೋದು ತುಂಬ ಇಂಪಾರ್ಟೆಂಟ್ ಅನ್ನೋದು ಈ ಕ್ರಮವನ್ನು ನಾವು ನೆನಪಿಟ್ಕೋಬೇಕು. ಸೊ ಇದು ಒಂದು ಪಾಯಿಂಟನ್ನಾಗಿ ಅಂದರೆ ಭಾರತದ COVID-19 ಸಮಸ್ಯೆ ಆದ ಮೇಲೆ ಅಥವಾ ಈ ಸಮಯದಲ್ಲಿ ಹೇಗೆ ನಮ್ಮ ಆರ್ಥಿಕ ವ್ಯವಸ್ಥೆ ಅಥವಾ ಆರ್ಥಿಕ ಹಿಂಜರಿತವನ್ನು ಏನು ಕಾಣ್ತಾ ಇದೀವೋ ಅದನ್ನು ಮತ್ತೆ ಇಂಪ್ರೂವ್ ಮಾಡಲು ಏನು ಸಾಧ್ಯತೆ ಇದೆ ಅಂದಾಗ ನಮ್ಮ ಆರ್ಥಿಕ ವ್ಯವಸ್ಥೆ, ಫೈನಾನ್ಷಿಯಲ್ ಸಿಸ್ಟಮಲ್ಲಿ ರಿವ್ಯಾಂಪ್ ಆಗುವ ಅವಶ್ಯಕತೆ ಇದೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇರುವಂಥದ್ದು. ಹಾಗೂ ಈ ಆರ್ಥಿಕ ವ್ಯವಸ್ಥೆಯಲ್ಲಿ ನಾವು ನೋಡಿದ್ವಿ, ಎಷ್ಟೋ ಕಾರ್ಪೊರೇಟ್ ಅಥವಾ ಪ್ರೈವೇಟ್ ಕಂಪನೀಸ್ಗಳಿಗೆ ಕಾರ್ಪೊರೇಟ್ ಟ್ಯಾಕ್ಸ್ನಲ್ಲಿ ಒಂದಿಷ್ಟು ಕಡಿತವನ್ನು ಮಾಡಲಾಯಿತು. ಆದರೆ ಈ ಕಾರ್ಪೊರೇಟ್ ಟ್ಯಾಕ್ಸಿಂದ ಯಾವುದೇ ಒಂದು ಲಾಭಕ್ಕೆ ಅಥವಾ ಆರ್ಥಿಕ ಹಿಂಜರಿತನ ಸಾಲ್ವ್ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಅದು ಅಷ್ಟರ ಮಟ್ಟಿಗೆ ರಿಸಲ್ಟ್ಸನ್ನು ಕೊಡಲು ಆಗೋದಿಲ್ಲ ಅನ್ನೋದನ್ನು ಸಹ ಇಲ್ಲಿ ಹೇಳ್ತಾ ಇರುವಂಥದ್ದು. ಸೊ ಕಾರ್ಪೊರೇಟ್ ಟ್ಯಾಕ್ಸ್ ಕಟ್ ಇಂದ ಮತ್ತೆ ಹೊಸ ಇನ್ವೆಸ್ಟ್ಮೆಂಟ್ಸಿಗೆ ಸಹಕಾರಿಯಾಗುತ್ತದೆ ಅನ್ನೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನು ಪ್ರಶ್ನಿಸಬೇಕಾಗಿದೆ. ಹಾಗೂ ಆ ಕಾರ್ಪೊರೇಟ್ ರೇಟ್ ಟ್ಯಾಕ್ಸ್ ಭಾರತ ಸರ್ಕಾರದ ರೆವೆನ್ಯೂವಲ್ಲೂ ತುಂಬ ಸಹ ಹೊರೆ ಬೀಳಲಿದೆ. ಸೊ ಇದು ಸರಿಯಾದ ಸೊಲ್ಯೂಷನ್ ಆಗೋದಿಲ್ಲ ಅನ್ನೋದನ್ನು ಹೇಳಲಾಗುತ್ತದೆ. ಹಾಗೂ ನಾವು ಮೊದಲಿಗೆ ಓಪನ್ ಎಕಾನಮಿ ಕಡೆಗೆ 1990ರ ನಂತರ ನಾವು ತಿರುಗಿದ್ವಿ. ಆದರೆ ಈಗ ಈ ಟ್ರೇಡ್ ರಿಸ್ಟ್ರಿಕ್ಷನ್ಸಿಂದಾಗಿ ಆರ್ಥಿಕ ವ್ಯವಸ್ಥೆಯಲ್ಲಿ ನಾವು ಸಡನ್ ಇಂಪ್ರೂವ್ಮೆಂಟ್ಸ್ ಏನು ಕಾಣಲು ಸಾಧ್ಯವಿಲ್ಲ. ಆದರೆ ದೂರದೃಷ್ಟಿಯಲ್ಲಿ ನೋಡಿದಾಗ ಹೆಚ್ಚು ಸಮಯ ಕಾಲದಲ್ಲಿ ಈ ಟ್ರೇಡ್ ರಿಸ್ಟ್ರಿಕ್ಷನ್ಸಿಂದ ಭಾರತದ ಇಂಡಸ್ಟ್ರೀಸ್ ಪ್ರಮೋಷನ್ ಆಗುತ್ತದೆ. ಅದರಿಂದಾಗಿ ಆರ್ಥಿಕ ವ್ಯವಸ್ಥೆಯಲ್ಲಿ ನಾವು ಒಂದಿಷ್ಟು ಚೇತರಿಕೆ ಕಾಣಲು ಸಾಧ್ಯವಿದೆ ಅನ್ನೋದನ್ನು ಸಹ ಈ ಆರ್ಟಿಕಲ್ನಲ್ಲಿ ನಾವು ಮಾತಾಡ್ತಾ ಇದ್ದೀವಿ. ಸೊ
ಈ ಎಲ್ಲ ಕ್ರಮಗಳನ್ನು ಅಥವಾ ಕ್ಯಾಪಿಟಲ್ ಇನ್ಫ್ಯೂಷನ್ಸ್ ಆಗಿರ್ಬೋದು, ಡಿಸ್ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಬೇರೆ ಬೇರೆ ಕ್ರಮಗಳನ್ನು ನೋಡಿದಾಗ ಈ ಕೋವಿಡ್-19 ಸಮಯದಲ್ಲಿ ನಾವು ಹೆಚ್ಚಿನ ಮಾತ್ರದಲ್ಲಿ ಹಣದ ಅವಶ್ಯಕತೆ ಅಥವಾ ಆರ್ಥಿಕ ಹಿನ್ನಡತೆ ನಮಗೆ ಸವಾಲುಗಳನ್ನು ಒಡ್ಡಲಿದೆ ರಿಸೋರ್ಸಸ್ ರೀತಿಯಲ್ಲಿ. ಸೊ ಈ ರಿಸೋರ್ಸಸ್ಸಿಗೆ ನಾವು IMF ಹಾಗೂ ವರ್ಲ್ಡ್ ಬ್ಯಾಂಕ್ ಮೊರೆ ಹೋಗಬಹುದು. ಭಾರತದ ಹಳೆಯ ಟ್ರ್ಯಾಕ್ ರೆಕಾರ್ಡ್ ನೋಡಿದಾಗ ನಾವು ತಗೊಂಡಿರುವಂತಹ ಸಾಲಗಳನ್ನು ಸರಿಯಾದ ಸಮಯದಲ್ಲಿ ಪಾವತಿಸಿದ್ದು ಹಾಗೂ ಎಲ್ಲ ಲೋನ್ EMIಸ್ಗಳನ್ನು ಕರೆಕ್ಟಾಗಿ ನಾವು ಈ ಅಂತಾರಾಷ್ಟ್ರೀಯ ಆರ್ಗನೈಸೇಷನ್ಸ್ಗೆ ಕೊಟ್ಟಿದ್ದಲ್ಲಿ ಭಾರತಕ್ಕೆ ಒಂದು ಉತ್ತಮ ಹಾಗೂ ಓಪನ್ ಆ್ಯಕ್ಸಸ್ ಇರೋದರಿಂದ ಇಲ್ಲಿ ನಾವು ಹಣವನ್ನು ಪಡೆಯಬಹುದು. ಹಾಗೂ ಇನ್ನೊಂದು ಅತಿ ವರ್ಸ್ಟ್ ಕೇಸಲ್ಲಿ ನಮಗೆ ಇರುವಂತಹದ್ದು ಡೆಫಿಸಿಟ್ ಮಾನಿಟೈಸೇಷನ್ ಬೈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ. ಸೊ ಏನು ಡೆಫಿಸಿಟ್ ಇದೆಯೋ, ಡೆಫಿಸಿಟ್ ಅಂದರೆ ಏನು, ನಾವು ಅರ್ನ್ ಏನು ಮಾಡ್ತಾ ಇದ್ದೀವಿ ಅಂದರೆ ನಮ್ಮದು ರೆವೆನ್ಯೂ ಏನಿದೆ ಅದಕ್ಕೆ ಎಕ್ಸ್ಪೆಂಡಿಚರ್ ಏನಿದೆ ಇದರ ಮಧ್ಯೆ ಇರುವಂತಹ ಬ್ಯಾಲೆನ್ಸ್ ಇರುತ್ತದೆ. ಈಗ ಸಪೋಸ್ ನಮ್ಮದು ರೆವೆನ್ಯೂ 100 ರೂಪಾಯಿ ಆಗಿರುತ್ತದೆ, ಆದರೆ ನಮ್ಮದು ಎಕ್ಸ್ಪೆಂಡಿಚರ್ 150 ರೂಪಾಯಿ ಆದಾಗ ಈ 50 ರೂಪಾಯಿ ಏನಿರುತ್ತದೆಯೋ ಇದನ್ನು ನಾವು ಡೆಫಿಸಿಟ್ ಅಂತ ಕರಿತೀವಿ. ನಾವು ದುಡಿಯೋದಕ್ಕಿಂತ ಖರ್ಚು ಮಾಡೋದು ಜಾಸ್ತಿ ಇದ್ದಾಗ. ಸೊ ಈ ಡೆಫಿಸಿಟನ್ನು ಮಾನಿಟೈಸ್ ಮಾಡೋದು, ಮಾನಿಟೈಸ್ ಅಂದರೆ ಪ್ರಿಂಟ್ ಮಾಡೋದು. ಸೊ ಇದನ್ನು ನೀವು ತುಂಬ ಗಮನವಿಟ್ಟು ಕೇಳ್ಕೋಬೇಕು. ಸೊ ಹಣ ಪ್ರಿಂಟ್ ಮಾಡೋದು ಯಾವತ್ತೂ ಆರ್ಥಿಕ ವ್ಯವಸ್ಥೆಯಲ್ಲಿ ಒಳ್ಳೆಯ ಕ್ರಮ ಅಲ್ವೇ ಅಲ್ಲ. ಆದರೆ ಎಲ್ಲ ಆಪ್ಷನ್ಸ್ಗಳು ಮುಗಿದ ಮೇಲೆ ಮಾತ್ರ, ಯಾಕಂದರೆ ಹಣ ಪ್ರಿಂಟ್ ಮಾಡಿದ ಹಾಗೆ ಇನ್ಫ್ಲೇಷನ್ ಜಾಸ್ತಿ ಆಗಲು ಸಾಧ್ಯವಾಗುತ್ತದೆ. ಯಾಕಂದರೆ ನಮ್ಮ ಪ್ರೊಡಕ್ಷನ್ ಎಷ್ಟಿರುತ್ತದೆಯೋ ಮಾರ್ಕೆಟ್ ಬ್ಯಾಲೆನ್ಸನ್ನು ನಾವು ಮೇಂಟೈನ್ ಮಾಡಲು ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಹಣ ಎಷ್ಟು ಪ್ರಿಂಟ್ ಮಾಡ್ತಾ ಹೋಗ್ತೀವೋ ಅಷ್ಟು ಇನ್ಫ್ಲೇಷನ್ ಜಾಸ್ತಿ ಆಗಿಬಿಟ್ಟು ಎಕನಾಮಿಕ್ ಸಿಸ್ಟಮ್ ಡಿಸ್ಟೆಬಿಲೈಸ್ ಆಗಲು ಸಾಧ್ಯವಾಗುತ್ತದೆ. ಸೊ ಇದು ಲಾಸ್ಟ್ ರೆಸಾರ್ಟ್, ಅತಿ ಕೆಟ್ಟ ರೆಸಾರ್ಟ್. ನಮ್ಮ ಆರ್ಥಿಕ ವ್ಯವಸ್ಥೆಯ ರಿವೈವಲಿಗೆ ಎಲ್ಲ ಕ್ರಮಗಳು ಮುಗಿದು ಹೋದ ಮೇಲೆ ಮಾತ್ರ ಈ ಡೆಫಿಸಿಟ್ ಮಾನಿಟೈಸೇಷನ್ ಬೈ RBIಗೆ ಕೈ ಹಾಕಬೇಕು, ಬಿಟ್ಟರೆ ಹಾಕಲೇಬಾರ್ದು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಒಟ್ಟಾರೆ ಈಗ ಈ ಪ್ರೆಸೆಂಟ್ ಸಿಚುವೇಷನಲ್ಲಿ ಭಾರತ ಒಂದು ಡಿಫಿಕಲ್ಟ್ ಫೇಸಿಂದ ಹೋಗ್ತಾ ಇದೆ. ಒಂದು, ಈ ಕೋವಿಡ್ ಸಮಯದಿಂದಾಗಿ ಹೆಲ್ತ್ ಅಲ್ಲಿ ನಾವು ತುಂಬ ಗಟ್ಟಿಯಾಗಿ ಹೊಡೆತ ತಿಂತಾ ಇದ್ದೀವಿ. ಹಾಗೂ ಎಲ್ಲ ಲಡಾಖ್ ಆಗಿರ್ಬೋದು, ಶ್ರೀನಗರ್ ಆಗಿರ್ಬೋದು, ಈ ಏರಿಯಾಗಳಲ್ಲಿ ಮಿಲಿಟ್ರಿ ನಾವು ಹೊಡೆತವನ್ನು ಸಹ ನೋಡ್ತಾ ಇದ್ದೀವಿ. ಮತ್ತು ಫಿನಾನ್ಸ್. ಸೊ ಈ ಮೂರು ಕಡೆಯಿಂದ ಭಾರತ ಒಂದು ಹೊಸ ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡಿದೆ. ಸೊ ಈ ಮೂರು ಕ್ಷೇತ್ರಗಳಲ್ಲಿ ಭಾರತ ಬ್ಯಾಲೆನ್ಸ್ ಮಾಡಿಬಿಟ್ಟು ಇದಕ್ಕೆ ಒಂದು ಸೊಲ್ಯೂಷನನ್ನು ಕಂಡುಹಿಡುವ ಅವಶ್ಯಕತೆ ಇದೆ ಅನ್ನೋದನ್ನು ಈ ಆರ್ಟಿಕಲ್ನಲ್ಲಿ ಹೇಳ್ತಾ ಇರುವಂಥದ್ದು. ಹಾಗೆ ಒಟ್ಟಾರೆ ಈ ಆರ್ಟಿಕಲ್ನಲ್ಲಿ ಮಾಡಬೇಕಾಗಿರುವಂತಹ ಕೆಲಸ, ಕಾನ್ಫಿಡೆನ್ಸ್ ಅನ್ನೋದು ಯಾವ ಕ್ಷೇತ್ರಗಳಲ್ಲಿ, ಕಾನ್ಫಿಡೆನ್ಸ್ ಜನರಲ್ಲಿ, ಕಾನ್ಫಿಡೆನ್ಸ್ ಆಂಟ್ರಪ್ರನರ್ಸಲ್ಲಿ, ಕಾನ್ಫಿಡೆನ್ಸ್ ಬ್ಯಾಂಕಿಂಗಲ್ಲಿ, ಕಾನ್ಫಿಡೆನ್ಸ್ ಮಲ್ಟಿಲ್ಯಾಟ್ರಲ್ ಆರ್ಗನೈಸೇಷನ್ಸಲ್ಲಿ, ಕಾನ್ಫಿಡೆನ್ಸ್ ಸೋವರನ್ ರೇಟಿಂಗ್ ಏಜೆನ್ಸಿಗಳಲ್ಲಿ, ಈ ಎಲ್ಲ ಸೆಕ್ಟರ್ಸ್ ಅಥವಾ ಈ ಎಲ್ಲ ಗ್ರೂಪ್ಸ್ಗಳಲ್ಲಿ ಇಂಪ್ರೂವ್ಮೆಂಟ್ ಆದಾಗ ಭಾರತದ ಆರ್ಥಿಕ ವ್ಯವಸ್ಥೆಯ ರಿವೈವಲಿಗೆ ಸಹಕಾರಿಯಾಗಲು ಸಾಧ್ಯವಿದೆ ಅನ್ನೋದನ್ನು ಹೇಳ್ತಾ ಇದ್ದೀವಿ. ಸೊ ಮೊದಲನೇದು, ಯಾವ ನಂಬಿಕೆ ಅಥವಾ ಯಾವ ಒಂದು ಧೈರ್ಯ ಜನರಲ್ಲಿ, ಬಿಸ್ನೆಸ್ ಮ್ಯಾನ್ಗಳಲ್ಲಿ, ಬ್ಯಾಂಕ್ಸ್ಗಳಲ್ಲಿ, ಮಲ್ಟಿಲ್ಯಾಟ್ರಲ್ ಆರ್ಗನೈಸೇಷನ್ಸ್ಗಳಲ್ಲಿ, ರೇಟಿಂಗ್ಸ್ ಏಜೆನ್ಸಿಗಳಲ್ಲಿ ಕಳ್ಕೊಂಡಿದ್ದಾರೋ ಅದನ್ನು ಮತ್ತೆ ಹುಟ್ಟಿಸುವ ಅಥವಾ ಮತ್ತೆ ಚೇತರಿಕೆ ಮಾಡುವ ಕರ್ತವ್ಯ ಸರ್ಕಾರದ್ದು ಅಂತ ಹೇಳಿ ಈ ಆರ್ಟಿಕಲ್ನಲ್ಲಿ ಹೇಳ್ತಾ ಇರುವಂಥದ್ದು. ಈ ಆರ್ಟಿಕಲ್ನಲ್ಲಿ ನಾವು ನ್ಯಾಷನಲ್ ಎಜುಕೇಷನ್ ಪಾಲಿಸಿಯ ಕರೆಕ್ಟ್ ಇಂಟೆನ್ಷನ್ ಏನು ಅನ್ನೋದ್ರ ಬಗ್ಗೆ ನೋಡ್ತಾ ಇದ್ದೀವಿ. ಸೊ ಎ ಪಾಲಿಸಿ ವಿತ್ ಮೆನಿ ರೈಟ್ ಇಂಟೆನ್ಷನ್. ಸೊ ಇಲ್ಲಿ ಹೆಚ್ಚಿನ ಮಾತ್ರದಲ್ಲಿ ಇನೋವೇಟಿವ್ ಐಡಿಯಾಸ್ ಮತ್ತು ಪ್ರಪೋಸಲ್ಸ್ಗಳನ್ನು ಹಾಕಲಾಗಿದೆ. ಹಾಗೂ ಒಂದಿಷ್ಟು ಕ್ಷೇತ್ರಗಳಲ್ಲಿ ನಾವು ಇಲ್ಲಿ ಮಿಸ್ ಆಗಿದ್ದೀವಿ ಅನ್ನೋದು ಈ ಆರ್ಟಿಕಲ್ನಲ್ಲಿ ಹೇಳ್ತಾ ಇರುವಂಥದ್ದು. ಸೊ 34 ವರ್ಷಗಳ ನಂತರ, ಅಂದರೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ 1986 ನಂತರ ಇದೇ ಮೊದಲನೇ ಬಾರಿಗೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020 ಅನೌನ್ಸ್ ಮಾಡಲಾಗಿದೆ. ಹಾಗೂ ಈ ಪಾಲಿಸಿಯಲ್ಲಿ ಹೆಚ್ಚಿನ ಮಾತ್ರದಲ್ಲಿ ಡಾಕ್ಟರ್ ಕೆ ಕಸ್ತೂರಿರಂಗನ್ ಕಮಿಟಿಯ ರೆಕಮೆಂಡೇಷನ್ಸ್ಗಳನ್ನು ಅಕ್ಸೆಪ್ಟ್ ಮಾಡಲಾಗಿದೆ. ಒಂದಿಷ್ಟು ಪ್ರಪೋಸಲ್ಸ್ಗಳನ್ನು ರಿಜೆಕ್ಟ್ ಮಾಡಿರೋದು ಸಹ ಇದೆ. ಅದರ ಜೊತೆಯಲ್ಲಿ ಯಶ್ಪಾಲ್ ಕಮಿಟಿ ಮತ್ತು CNR ರಾವ್ ಕಮಿಟಿ, ಈ ಎರಡು ಕಮಿಟಿಗಳು ಸಹ ಎಜುಕೇಷನ್ಗೋಸ್ಕರ ಮಾಡಿದಂತಹ ಪ್ರಪೋಸಲ್ಸ್ಗಳನ್ನು ಒಂದಿಷ್ಟು ಇಲ್ಲಿ ತೊಗೊಂಡಿರುವುದನ್ನು ನೋಡ್ತಾ ಇದ್ದೀವಿ. ಸೊ ಹೆಚ್ಚಾಗಿ ಡಾಕ್ಟರ್ ಕೆ ಕಸ್ತೂರಿರಂಗನ್ ಕಮಿಟಿ ಯಾವುದಕ್ಕೆ ಮಾಡಿರುವಂಥದ್ದು ಅನ್ನೋ ಪ್ರಶ್ನೆ ಕೇಳಿದ್ದಲ್ಲಿ ಎಜುಕೇಷನ್ ರಿಲೇಟೆಡ್ ಕಮಿಟಿ ಆಗಿರುತ್ತದೆ. ಯಶ್ಪಾಲ್ ಹಾಗೂ CNR ರಾವ್ ಕಮಿಟಿಯು ಎಜುಕೇಷನ್ ರಿಲೇಟೆಡ್ ಕಮಿಟಿ ಆಗಿರುತ್ತದೆ. ಸೊ ಈ ಆರ್ಟಿಕಲ್ನಲ್ಲಿ ಯಾವ ಪ್ರಾವಧಾನಗಳು ಸರಿಯಾಗಿದೆ ಅಥವಾ ಯಾವ ಪ್ರಾವಧಾನಗಳು ಬೋಲ್ಡ್ ಆಗಿರುವಂಥವು ಹಾಗೂ ಯಾವ ಪ್ರಾವಧಾನಗಳನ್ನು ಮಿಸ್ ಮಾಡಿದ್ದೀವಿ ಅನ್ನೋದನ್ನು ಸಂಕ್ಷಿಪ್ತವಾಗಿ ನೋಡಲಿದ್ದೇವೆ. ಸೊ
ನಾವು ಕೊಟ್ಟಂತಹ ಒಂದು ಎಕ್ಸ್ಕ್ಲೂಸಿವ್ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ವಿಡಿಯೋನ ನೀವು ನೋಡಿದಾಗ ಈ ಪ್ರಾವಧಾನಗಳನ್ನು ನೀವು ನೋಡ್ಬೋದು. ಮೊದಲನೇದು, ಎಜುಕೇಷನ್ ಇಸ್ ಅ ಪಬ್ಲಿಕ್ ಗುಡ್ ಅಂತ ಹೇಳಿರುವಂಥದ್ದು ತುಂಬ ಎಕ್ಸೆಪ್ಷನಲ್ ಪ್ರಪೋಸಲ್ ಇದು ಆಗಿರುವಂಥದ್ದು. ಅಂದರೆ ಎಜುಕೇಷನನ್ನು ಸಾರ್ವಜನಿಕರ ಒಂದು ಪಬ್ಲಿಕ್ ಗೂಡನ್ನಾಗಿ ಅನೌನ್ಸ್ ಮಾಡಿರುವಂಥದ್ದು. ಹಾಗೂ ಮಕ್ಕಳ ಸಾರ್ವತ್ರಿಕ ಬೆಳವಣಿಗೆಗೋಸ್ಕರ ಅಕಾಡೆಮಿಕ್ ಹಾಗೂ ನಾನ್ ಅಕಾಡೆಮಿಕ್ ಕ್ಷೇತ್ರಗಳಲ್ಲಿ ಎರಡೂ ಇಂಪಾರ್ಟೆಂಟ್ ಅಂತ ಹೇಳಿರುವಂಥದ್ದು ತುಂಬ ಇಂಪಾರ್ಟೆಂಟ್. ಮತ್ತು 5+3+3+4 ಸಿಸ್ಟಮನ್ನು ಅಳವಡಿಸ್ಕೊಂಡಿರೋದು, ಅಂದರೆ ಅರ್ಲಿ ಚೈಲ್ಡ್ಹುಡ್ ಕೇರ್ ಆ್ಯಂಡ್ ಎಜುಕೇಷನ್. ಸೊ ಇದರ ಬಗ್ಗೆ ನಾವು ಹಿಂದಿನ ಆರ್ಟಿಕಲಲ್ಲಿ ಮಾತಾಡಿದ್ವಿ. ಸೊ ಈ ಪ್ರಾವಧಾನಗಳನ್ನು ಒಳಗೂಡಿಸ್ಕೊಳ್ಳಲು ಈ ಸಿಸ್ಟಮನ್ನು ಇಂಪ್ರೂವ್ ಮಾಡಿರೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತದೆ. ಹಾಗೂ ಯೂನಿವರ್ಸಲ್ ಎಜುಕೇಷನ್ ಸೆಕೆಂಡರಿ ಲೆವೆಲಲ್ಲೂ ಇರೋದನ್ನು, ಪ್ರೈಮರಿ ಲೆವೆಲಿಗೆ ಸೀಮಿತವಿದ್ದಂತಹ ಯೂನಿವರ್ಸಲೈಸೇಷನ್ ಎಜುಕೇಷನನ್ನು ಈಗ ಸೆಕೆಂಡರಿ ಲೆವೆಲ್ಗೆ ಕೊಟ್ಟಿರುವಂತಹದ್ದು.
ಹಾಗೂ ಅಡಾಪ್ಷನ್ ಆಫ್ ಸ್ಕೂಲ್ ಕಾಂಪ್ಲೆಕ್ಸಸ್ ಹಾಗೂ ಬ್ರೇಕ್ಫಾಸ್ಟ್ ಪ್ರಾವಧಾನವನ್ನು ಮಾಡಿರೋದು ಮಿಡ್ ಡೇ ಮೀಲ್ ಸ್ಕೀಮ್ ಜೊತೆಯಲ್ಲಿ, ಮತ್ತು ಅಪ್ಪರ್ ಪ್ರೈಮರಿ ಸ್ಕೂಲಲ್ಲೇ ವೊಕೇಶ್ನಲ್ ಟ್ರೈನಿಂಗಿಗೆ ಅವಕಾಶವನ್ನು ಇಂಟ್ರೊಡ್ಯೂಸ್ ಮಾಡಿರೋದು, ಹಾಗೂ ಹೈಯರ್ ಎಜುಕೇಷನ್ ಸಿಸ್ಟಮಲ್ಲಿ ನೋಡಿದಾಗ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಅಂಡರ್ ಗ್ರ್ಯಾಜುಯೇಟ್, ಪೋಸ್ಟ್ ಗ್ರ್ಯಾಜುಯೇಟ್ ಹಾಗೂ ರಿಸರ್ಚ್ ಪ್ರೋಗ್ರಾಮ್ಸಲ್ಲಿ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ಸ್ಗಳಿಗೆ ಅವಕಾಶವನ್ನು ಕೊಟ್ಟಿರುವಂಥದ್ದು, ಹಾಗೂ 4 ವರ್ಷಗಳ ಅಂಡರ್ ಗ್ರ್ಯಾಜುಯೇಟ್ ಪ್ರೋಗ್ರಾಮು, ಮತ್ತು ಲಿಬರಲ್ ಆರ್ಟ್ಸ್, ಹ್ಯುಮ್ಯಾನಿಟೀಸ್ ಮತ್ತು ಭಾರತದ ಹೆರಿಟೇಜ್ ಹಾಗೂ ಲ್ಯಾಂಗ್ವೇಜಸ್ಸಿಗೆ, ಮಾತೃಭಾಷೆಗೂ ಇಂಪಾರ್ಟೆನ್ಸನ್ನು ಈ ಪಾಲಿಸಿಯಲ್ಲಿ ಕೊಡಲಾಗಿದೆ, ಹಾಗೂ ಸೆಲೆಕ್ಟೆಡ್ ಫಾರಿನ್ ಯೂನಿವರ್ಸಿಟೀಸ್ ಇನ್ಸ್ಟಿಟ್ಯೂಷನ್ಸ್ಗಳ ಜೊತೆ ಕೊಲಾಬ್ರೇಟ್ ಆಗುವ ಅವಕಾಶವನ್ನು ಕೊಟ್ಟಿರುವಂಥದ್ದು, ಮತ್ತು ಹೈಯರ್ ಎಜುಕೇಷನ್ ಅಂದರೆ ಎಜುಕೇಷನ್ ಸೆಕ್ಟರಲ್ಲಿ 6% ಸರ್ಕಾರದ GDPಯನ್ನು ಒತ್ತೆ ಇಡಲು ಅಥವಾ ಮೀಸಲಿಡಲು ನಿರ್ಧರಿಸಲಾಗಿದೆ, ಹಾಗೂ ಹೈಯರ್ ಎಜುಕೇಷನ್ ಕ್ಷೇತ್ರದಲ್ಲಿ ಸುಮಾರು 50% ಸ್ಟೂಡೆಂಟ್ಸಿಗೆ ಫ್ರೀ ಆಗಿ ಕೊಡುವ ಒಂದು ಪ್ರಾವಧಾನವನ್ನು ಮಾಡಲಾಗಿದೆ, ಮತ್ತು ಭಾರತ ಸರ್ಕಾರದ ಟಾರ್ಗೆಟ್ 2035 ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ 50%ವರೆಗೆ ಅಚೀವ್ ಮಾಡುವಂತಹ ಟಾರ್ಗೆಟನ್ನು ಸಹ ಸರ್ಕಾರ ಇಟ್ಕೊಂಡಿರುವಂಥದ್ದು ತುಂಬ ಬೋಲ್ಡ್ ಆಗಿರುವಂತಹ ಒಂದು ಮೂವ್ ಅಂತ ಹೇಳಬಹುದು. ಹಾಗೆ ಕೆ ಕಸ್ತೂರಿ ರಂಗನ್ ಕಮಿಟಿಯ ಜೊತೆಯಲ್ಲಿ CNR ರಾವ್ ಮತ್ತು ಯಶ್ಪಾಲ್ ಕಮಿಟಿಯನ್ನು ನೋಡಿದಾಗ ಒಂದಿಷ್ಟು ಪಾಲಿಸಿ ಪ್ರಪೋಸಲ್ಸ್ಗಳು ಮಿಸ್ ಆಗಿರೋದನ್ನು ನೋಡ್ತಾ ಇದ್ದೀವಿ. ಮೊದಲನೇದಾಗಿ ಎಜುಕೇಷನ್ ಅನ್ನೋದು ಒಂದು ಬಿಸ್ನೆಸ್ ಆಗಿದೆ ಅನ್ನೋದನ್ನು ನಾವು ಸಾರ್ವತ್ರಿಕವಾಗಿ ಮಾತಾಡೋದನ್ನು ನೋಡ್ತೀವಿ. ಸೊ ಕಮರ್ಷಿಯಲಿ ಓರಿಯೆಂಟೆಡ್ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಯಾವಿದಾವೋ ಅದನ್ನು ಕ್ಲೋಸ್ ಮಾಡಬೇಕು ಅನ್ನೋ ಒಂದು ಪ್ರಪೋಸಲ್ನ ಮಾಡಲಾಗಿತ್ತು. ಆದರೆ NEP 2020ಯಲ್ಲಿ ನಾವು ಈ ಪ್ರಾವಧಾನವನ್ನು ಕಾಣೋದಿಲ್ಲ. ಆದರೂ ಒಂದು ಪ್ರಾವಧಾನವನ್ನು ನಾವು ನೋಡ್ಬೋದು, ಸಬ್ ಸ್ಟ್ಯಾಂಡರ್ಡ್ ಟೀಚರ್ಸ್ ಇರುವಂತಹ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ಗಳನ್ನು ಮುಚ್ಚು ಹಾಕಲಾಗುವುದು ಅನ್ನೋದು ಈ ಪಾಲಿಸಿಯಲ್ಲಿ ಕೊಟ್ಟಿರುತ್ತಾರೆ. ಆದರೆ ಕಮರ್ಷಿಯಲಿ ಓರಿಯೆಂಟೆಡ್ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ನ ಮುಚ್ಚಾಕುವ ಒಂದು ಪ್ರಾವಧಾನವನ್ನು ಕೊಟ್ಟಿಲ್ಲ. ಹಾಗೆ ಲೈಟ್ ಬಟ್ ಟೈಟ್ ರೆಗ್ಯುಲೇಷನ್ಸ್ಗಳ ಬಗ್ಗೆ ನಾವಿಲ್ಲಿ ಮಾತಾಡ್ತಿದ್ದೀವಿ. ಅಂದರೆ ಲೈಟ್ ಆಗಿರುವಂತಹ ಟೈಟ್ ರೆಗ್ಯುಲೇಷನ್ಸ್ ಅಂದರೆ ಇದರ ಅಡಿಯಲ್ಲಿ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ಗಳು ತಮ್ಮ ಫೈನಾನ್ಷಿಯಲ್ ಡಿಸ್ಕ್ಲೋಷರನ್ನು ಮಾಡಬೇಕಾಗಿರುತ್ತದೆ. ಅವರ ಆರ್ಥಿಕ ಸ್ಟೇಟ್ಮೆಂಟನ್ನು ಪಬ್ಲಿಕ್ಕಿಗೆ ಹೊರಹಾಕಬೇಕು. ಸೊ ಅದರಿಂದಾಗಿ ಟ್ರಾನ್ಸ್ಪರೆನ್ಸಿ ಮತ್ತು ಕಮರ್ಷಿಯಲಿ ಎಷ್ಟು ಇದಾಗ್ತಾ ಇದೆ ಅನ್ನೋದು ಕ್ಲಿಯರ್ ಆಗ್ತದೆ. ಹಾಗೆ ಭಾರತದ ಎಕ್ಸ್ಪೆಂಡಿಚರ್ ಎಜುಕೇಷನ್ ಕ್ಷೇತ್ರದ ಮೇಲೆ ಡಬಲ್ ಮಾಡಬೇಕು, 10%ದಿಂದ 20%ಕ್ಕೆ ಇನ್ಕ್ರೀಸ್ ಮಾಡಬೇಕು ಅನ್ನೋ ಪ್ರಪೋಸಲ್ನ ಕೊಟ್ಟಿರ್ತಾರೆ. ಆದರೆ ಇದಕ್ಕೆ ಅನುಗುಣವಾಗಿ 6% GDPಯ ಹಣವನ್ನು ಎಜುಕೇಷನಿಗೆ ಕೊಡಲಾಗುವುದು ಅನ್ನೋದು ಸರ್ಕಾರ ಅನೌನ್ಸ್ ಮಾಡಿರುವಂತಹದ್ದು. ಮತ್ತು ನ್ಯಾಷನಲ್ ಎಜುಕೇಷನ್ ಕಮಿಷನ್ ರಾಷ್ಟ್ರ ಲೆವೆಲಲ್ಲಿ ಹಾಗೂ ಸ್ಟೇಟ್ ಎಜುಕೇಷನ್ ಕಮಿಷನ್ ಸ್ಟೇಟ್ ಲೆವೆಲಲ್ಲಿ ಮಾಡಬೇಕು ಅಂತ ಹೇಳಿರುತ್ತಾರೆ. ಆದರೆ ಇದಕ್ಕೂ ಯಾವುದೂ ಒಂದು ಸ್ಥಾನ ಸಿಕ್ಕಿರೋದಿಲ್ಲ. ಈಗ ಡಿಪಾರ್ಟ್ಮೆಂಟ್ ಆಫ್ ಎಜುಕೇಷನ್ ಸ್ಟೇಟ್ ಲೆವೆಲಲ್ಲಿ ಒಂದು ಅಪೆಕ್ಸ್ ಬಾಡಿ ಆಗಿರುತ್ತದೆ. ಸೊ ಈ 3 ಮಿಸ್ಸಿಂಗ್ ಪಾಲಿಸೀಸ್ ಇಂಪಾರ್ಟೆಂಟ್ ಆಗಿದ್ದು ನಮ್ಮ ಆರ್ಥಿಕ ನೀತಿಯಲ್ಲಿ ಇವು ಇನ್ಕ್ಲೂಡ್ ಆಗಿದ್ದರೆ ಹೆಚ್ಚಿನ ಮಾತ್ರದಲ್ಲಿ ಬದಲಾವಣೆಗಳನ್ನು ಕಾಣಲು ಸಾಧ್ಯವಾಗುತ್ತಿತ್ತು ಅನ್ನೋದು ಲೇಖಕರ ಅಭಿಪ್ರಾಯ. ಒಟ್ಟಾರೆ ಯಾವ ಪ್ರಾವಿಷನ್ಸು ಈಗಿನ ಶಿಕ್ಷಣ ನೀತಿ 2020ರಲ್ಲಿ ಇಂಪಾರ್ಟೆಂಟ್ ಆಗಿರ್ತವೆ ಹಾಗೂ ಯಾವ ಮಿಸ್ ಆಗಿದ್ದಾವೆ, ಆಗಿದ್ದರೆ ಇನ್ನೂ ಚೆನ್ನಾಗಿರೋದು ಅನ್ನೋದನ್ನು ಈ ಆರ್ಟಿಕಲ್ನಲ್ಲಿ ಒಟ್ಟಾರೆ ನಾವು ನೋಡ್ತಾ ಇರುವಂಥದ್ದು. ಈ ಆರ್ಟಿಕಲ್ನಲ್ಲಿ ನಾವು ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020 ಏನು ನಾವು ನೋಡಿದ್ವೋ, ಸೊ ಇದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ನಮ್ಮ ಲಯನ್ಸ್ ಬೆಂಗಳೂರು ಚಾನಲ್ ವಿಡಿಯೋ ಸಹ ಮಾಡಿದೆ. ಸೊ ಆ ವಿಡಿಯೋನ ನೀವು ಪ್ರಾವಿಷನ್ಸ್ಗಳಲ್ಲಿ ನೋಡ್ಬೋದು. ಸೊ ಅಲ್ಲಿ ಕೊಟ್ಟಿರುವಂತಹ ಒಂದು ಪ್ರಾವಿಷನ್ ಬಗ್ಗೆ ಇಲ್ಲಿ ನಾವು ಮಾತಾಡಲಿದ್ದೇವೆ. ಅಲ್ಲಿ ಕೊಟ್ಟಿರುವಂತಹ ಅರ್ಲಿ ಚೈಲ್ಡ್ಹುಡ್ ಕೇರ್ ಹಾಗೂ ಎಜುಕೇಷನ್ ಅನ್ನೋ ಒಂದು ಪ್ರಾವಧಾನವನ್ನು ಇಂಪಾರ್ಟೆನ್ಸ್ ಕೊಟ್ಟಿರುವಂಥದ್ದು ತುಂಬ ಎಕ್ಸೆಪ್ಷನಲ್ ಹಾಗೂ ತುಂಬ ಇಂಪಾರ್ಟೆಂಟ್ ಆ್ಯಂಡ್ ತುಂಬ ಎಫೆಕ್ಟಿವ್ ಆಗಿರುವಂತಹ ಒಂದು ಕ್ರಮ ಅಂತ ಹೇಳಲಾಗುತ್ತಿದೆ. ಸೊ ಈ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯಲ್ಲಿ ಲೋ ಇನ್ಕಮ್ ಪೇರೆಂಟ್ಸ್ ಏನಿರ್ತಾರೆ, ಈ ಲೋ ಇನ್ಕಮ್ ಪೇರೆಂಟ್ಸ್ ಅಂತಂದರೆ ಬಡವರು ಹಾಗೂ ಮಿಡಲ್ ಇನ್ಕಮ್ ಕ್ಲಾಸ್ಗಿನ ಕಡಿಮೆ ಇರುವಂತಹವರು ಯಾವ ರೀತಿಯಾಗಿ ಅರ್ಲಿ ಚೈಲ್ಡ್ಹುಡ್ ಕೇರು ಮತ್ತು ಎಜುಕೇಷನ್ ಅನ್ನೋ ಒಂದು ಕಾನ್ಸೆಪ್ಟನ್ನು ಇನ್ವಾಲ್ವ್ ಮಾಡ್ಕೊಳ್ಳಲು ಸಾಧ್ಯವಿದೆ ಅನ್ನೋದನ್ನು ಇಲ್ಲಿ ನೋಡಬೇಕಾಗಿದೆ. ಸೊ ಮೊದಲನೇದಾಗಿ ಸುಮಾರು 85% ಮಕ್ಕಳ ಮೆದುಳಿನ ಡೆವಲಪ್ಮೆಂಟ್ ಏನಿದೆ, ಬ್ರೈನ್ ಡೆವಲಪ್ಮೆಂಟ್, ಅದು 6 ವರ್ಷದ ಕೆಳಗಡೆ ಆಗುತ್ತದೆ. ಆದರೂ ಭಾರತದಲ್ಲಿ ಇವತ್ತಿಗೂ 5 ಕೋಟಿ ಮಕ್ಕಳು ಇವತ್ತು ಫೌಂಡೇಶನಲ್ ಲಿಟ್ರಸಿ ಮತ್ತು ನ್ಯೂಮರಿಸಿನ ನಾಲೆಜ್ ಇಲ್ಲ. ಈ ಡ್ರಾಬ್ಯಾಕನ್ನು ಇದನ್ನು ನಾವು ನೋಟ್ ಮಾಡ್ಕೋಬೇಕು. ಸೊ ಈ 85% ಬ್ರೈನ್ ಡೆವಲಪ್ಮೆಂಟ್ ಪಾಯಿಂಟ್ ನಂಬರ್ 1 ಹಾಗೂ 5 ಕೋಟಿ ಮಕ್ಕಳು ಭಾರತದಲ್ಲಿ ಇವತ್ತಿಗೂ ಫೌಂಡೇಶನಲ್ ವ್ಯಾಲ್ಯೂಸು ಹಾಗೂ ಫೌಂಡೇಶನಲ್ ನ್ಯೂಮರಸಿ ಇಲ್ಲದೆ ಇರೋದ್ರಿಂದ ಈ ಕಾರಣದ ಅಥವಾ ಈ ಸೊಲ್ಯೂಷನ್ ಅಥವಾ ಈ ಪ್ರಾಬ್ಲಮಿನ ಸೊಲ್ಯೂಷನಿಗೆ ನಾವು ಅರ್ಲಿ ಚೈಲ್ಡ್ಹುಡ್ ಕೇರ್ ಮತ್ತು ಎಜುಕೇಷನಿಗೆ ಇಂಪಾರ್ಟೆನ್ಸನ್ನು ನ್ಯಾಷನಲ್ ಎಜುಕೇಷನ್ ಪಾಲಿಸಿಯಲ್ಲಿ ಕೊಡ್ತಾ ಇರುವಂಥದ್ದು. ಇದರ ಅಡಿಯಲ್ಲಿ
ಮಾಡಲು ಇರಬೇಕಾದಂತಹ 5 ಇಂಪಾರ್ಟೆನ್ಸ್ಗಳನ್ನು ಕೊಡಲಾಗಿದೆ. ಮೊದಲನೇದು ಆಸ್ಪಿರೇಷನನ್ನು ಬೆಳೆಸುವ ಅವಶ್ಯಕತೆ ಇದೆ. ಆಸ್ಪಿರೇಷನ್ ಅಂತಂದರೆ ಜನರಲ್ಲಿ ಇದು ಮಾಡಿಸ್ಬೇಕು, ಇದನ್ನು ಮಾಡಿಸೋದ್ರಿಂದ ಲಾಭ ಏನು ಅನ್ನೋದನ್ನು ಅವರಿಗೆ ಇನ್ಫಾರ್ಮೇಷನ್ ಮೂಲಕ ತೋರಿಸ್ಕೊಡಬೇಕಾಗಿದೆ. ಸೊ ಈ ಇನ್ಫಾರ್ಮೇಷನ್ ಆದಮೇಲೆ ಮೋಟಿವೇಶನ್ ಆಗಬೇಕು ಪೇರೆಂಟ್ಸು. ಹಾಗೂ ಈ 3 ಹಂತಗಳು ಆದಮೇಲೆ ಅದು ಯಾವ ರೀತಿಯಾಗಿ ಸಕ್ರಿಯವಾಗಿ ಕೈಗೊಳ್ತಾ ಇದೆ ಅನ್ನೋದನ್ನು ಮೆಜರ್ಮೆಂಟ್ ಮಾಡುವ ಅವಶ್ಯಕತೆ ಇದೆ. ಸೊ ಈ ಏಮ್ನಿಂದಾಗಿ ಆಸ್ಪಿರೇಷನ್, ಇನ್ಫಾರ್ಮೇಷನ್, ಮೋಟಿವೇಶನ್ ಆ್ಯಂಡ್ ಮೆಜರ್ಮೆಂಟ್. ಸೊ ಈ ಏಮ್ ಪದವನ್ನು ಶಾರ್ಟ್ ಫಾರ್ಮ್ ಆಗಿ, ಸೊ ಈ ಏಮನ್ನು ಫುಲ್ಫಿಲ್ ಮಾಡುವ ಅವಶ್ಯಕತೆ ಕಡೆಗೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ನೋಡ್ತಾ ಇರುವಂಥದ್ದು. ಭಾರತದಲ್ಲಿ ಸುಮಾರು 30% ಲೋ ಇನ್ಕಮ್ ಪೇರೆಂಟ್ಸ್ ಏನಿರ್ತಾರೋ ಅವ್ರ ಮಕ್ಕಳಿಗೆ ಅರ್ಲಿ ಚೈಲ್ಡ್ಹುಡ್ ಕೇರ್ ಹಾಗೂ ಎಜುಕೇಷನ್ಗೆ ಕಳಿಸೋದಿಲ್ಲ. ಅಂದರೆ ಅಂಗನವಾಡಿಗಳಿಗೆ, ಪ್ರೀ ಸ್ಕೂಲ್ಸ್ಗಳಿಗೆ. ಭಾರತದಲ್ಲಿ ಇರುವಂತಹ ಒಂದು ನಂಬಿಕೆ ಏನು ಅಂತಂದರೆ ಮಕ್ಕಳಿಗೆ ಬೇಕಾಗಿಲ್ಲ ಅಂಗನವಾಡಿಗೆ ಅಥವಾ ಪ್ರೀ ಸ್ಕೂಲಿಗೆ ಹೋಗೋದು, ಡೈರೆಕ್ಟಾಗಿ 1ನೇ ಕ್ಲಾಸಿಗೆ ಸೇರಿಸ್ಬಿಡೋಣ ಅನ್ನೋ ಒಂದು ಇದು ಇರುವಂಥದ್ದು. ಆದರೆ 1ನೇ ಕ್ಲಾಸಿಗೆ ಮಗು ಡೈರೆಕ್ಟಾಗಿ ಹೋದಾಗ ಅದು ಮಾನಸಿಕವಾಗಿ ಹಾಗೂ ಕಾಗ್ನಿಟಿವ್ಲಿ ಅಂದರೆ ಇಂಟೆಲಿಜೆಂಟ್ ವೈಸ್ ತಲೆಯಿಂದನೂ ಅಷ್ಟು ಬೆಳವಣಿಗೆ ಆಗಿರೋದಿಲ್ಲ. ಆವಾಗ ಆ ಮಗು ಒಂದು ಡಿಪ್ರೆಷನಿಗೆ ಅಥವಾ ಒಂದು ಹಿಂಜರಿತವನ್ನು ತುಂಬ ಅರ್ಲಿ ಸ್ಟೇಜಲ್ಲಿ ಒಳಗಾದಾಗ ಅದು ಮಗುವಿನ ಸಾರ್ವತ್ರಿಕ ಬೆಳವಣಿಗೆಗೆ ಎಫೆಕ್ಟ್ ಆಗುತ್ತದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಸೊ ಇದ್ರ ಬಗ್ಗೆ ಈ ಪ್ರೀ ಸ್ಕೂಲ್ ಹಾಗೂ ಅಂಗನವಾಡಿಯ ಇಂಪಾರ್ಟೆನ್ಸ್ ಏನಿದೆ, ಇದರದ ಮುಖ್ಯ ಪಾತ್ರ ಏನಾಗುತ್ತದೆ ಮಗುವಿನ ಬೆಳವಣಿಗೆಯಲ್ಲಿ ಅನ್ನೋದನ್ನು ಪೇರೆಂಟ್ಸಿಗೆ ಅರ್ಥಪಡಿಸಬೇಕು. ಸೊ ಇದಕ್ಕೆ ಅರ್ಥಪಡಿಸಿ ಪೇರೆಂಟ್ಸಿಗೆ ಅದನ್ನು ಮೋಟಿವೇಟ್ ಮಾಡಿ ಅವರ ಮಕ್ಕಳನ್ನು ಇದಕ್ಕೆ ಕಳಿಸಲು ಮುನ್ಸಾಗಿಸಬೇಕು ಅಂತ ಹೇಳ್ತಾ ಇರುವಂಥದ್ದು. ಹಾಗೆ ಯಾವ ರೀತಿಯಾಗಿ ಇಲ್ಲಿ ಮಗು ಪ್ರೀ ಸ್ಕೂಲ್ ಮತ್ತು ಅಂಗನವಾಡಿಯಲ್ಲಿದ್ದಾಗ ಪೇರೆಂಟ್ಸ್ಗಳ ಪಾತ್ರ ತುಂಬ ಮುಖ್ಯವಾಗಿರ್ತದೆ. ಹಾಗೂ ಇವತ್ತು ಸುಮಾರು 70% ತಾಯಿಯಂದರು ಹಾಗೂ ತಂದೆಯವರು ಹೆಚ್ಚಿನ ಮಾತ್ರದಲ್ಲಿ 5ನೇ ಕ್ಲಾಸ್ವರೆಗೂ ಓದಿರ್ತಾರೆ. ಸೊ ಅವರನ್ನು ಬೇಕಾದಂತಹ ಆನ್ಲೈನಲ್ಲಿ ಇರುವಂತಹ ಕಂಟೆಂಟು, ಆನ್ಲೈನಲ್ಲಿ ಇರುವಂತಹ ವಿಷಯಗಳನ್ನು ಅವರಿಗೆ ತಿಳಿಸಿ ಹೇಗೆ ಅವರ ಮಕ್ಕಳ ಸಾರ್ವತ್ರಿಕ ಬೆಳವಣಿಗೆಗೆ ಅವರು ಸಹ ಇಂಪಾರ್ಟೆಂಟ್ ಪ್ಲೇಯರ್ಸ್ ಆಗಿ ಕೆಲಸ ಮಾಡಲು ಸಾಧ್ಯವಿದೆ ಅನ್ನೋದನ್ನು ಅವರಿಗೆ ತಿಳಿಸ್ಕೊಟ್ಟು ಮಕ್ಕಳ ಬೆಳವಣಿಗೆಗೆ ಮೊದಲನೇ ಹಂತದಿಂದನೇ ಕೆಲಸ ಮಾಡುವ ನಿಟ್ಟಿನಲ್ಲಿ ಸರ್ಕಾರ ಹಾಗೂ ಪೇರೆಂಟ್ಸ್ ಇಬ್ಬರು ಒಂದಾಗಿ ಕೈ ಜೋಡಿಸಿದಾಗ ಮಾತ್ರ ಈ ನ್ಯಾಷನಲ್ ಎಜುಕೇಷನಲ್ ಪಾಲಿಸಿಯಲ್ಲಿ ಕೊಟ್ಟಿರುವಂತಹ ಪ್ರಾವಿಷನನ್ನು ನಾವು ಸಕ್ಸಸ್ಫುಲಿ ಫುಲ್ಫಿಲ್ ಮಾಡಲು ಸಾಧ್ಯವಾಗಲಿದೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಸೊ ಭಾರತದಲ್ಲಿ ಹೆಚ್ಚು ನಾವು ಕಾಣ್ತಾ ಇರುವಂತಹ ಈ ಸಮಸ್ಯೆ ಅಂದರೆ ಪ್ರೀ ಸ್ಕೂಲ್ ಮತ್ತು ಅಂಗನವಾಡಿಯಲ್ಲಿ ಬೇಕಾದಂತಹ ಅರ್ಲಿ ಚೈಲ್ಡ್ಹುಡ್ ಕೇರ್ ಮತ್ತು ಶಿಕ್ಷಣ ಏನಿದೆ, ಇದು ಲೋ ಇನ್ಕಮ್ ಪೇರೆಂಟ್ಸಲ್ಲಿ ನಾವು ತುಂಬ ಹಿಂಜರಿತವನ್ನು ಕಾಣ್ತಾ ಇರೋದಕ್ಕೆ ಈ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯಲ್ಲಿ ಕೊಟ್ಟಿರುವಂತಹ ಸೊಲ್ಯೂಷನ್ ಬಗ್ಗೆ ನಾವಿಲ್ಲಿ ಒಟ್ಟಾರೆ ಮಾತಾಡ್ತಾ ಇರುವಂಥದ್ದು. ಸೊ ಭಾರತದ ಶಿಕ್ಷಣ ಅಥವಾ ರಾಷ್ಟ್ರೀಯ ಶಿಕ್ಷಣ ನೀತಿ 2020ರಲ್ಲಿ ಕೊಟ್ಟಿರುವಂತಹ ಒಂದು ಇಂಪಾರ್ಟೆಂಟ್ ಹಾಗೂ ಒಂದು ಎಕ್ಸೆಪ್ಷನಲ್ ಪ್ರಾವಿಷನ್ನು ಈ ಪ್ರೀ ಸ್ಕೂಲ್ ಮತ್ತು ಅರ್ಲಿ ಚೈಲ್ಡ್ಹುಡ್ಗೆ ಕೊಟ್ಟಂತಹ ಇಂಪಾರ್ಟೆನ್ಸ್ನ ಬಗ್ಗೆ ಒಟ್ಟಾಗಿ ನಾವಿಲ್ಲಿ ಮಾತಾಡ್ತಾ ಇರುವಂಥದ್ದು. ಈ ಆರ್ಟಿಕಲ್ನಲ್ಲಿ ನಾವು ಸೈಬರ್ ಬುಲ್ಲಿಯಿಂಗ್ ಬಗ್ಗೆ ಮಾತಾಡಲಿದ್ದೇವೆ. ಸೈಬರ್ ಬುಲ್ಲಿಯಿಂಗ್ ಅಂತಂದರೆ ಇಂಟರ್ನೆಟ್ನಲ್ಲಿ ಮಾಡುವಂತಹ ಹರಾಸ್ಮೆಂಟ್ ಅನ್ನೋ ಪದಕ್ಕೆ ನಾವು ಸೈಬರ್ ಬುಲ್ಲಿಯಿಂಗ್ ಅಂತ ಕರಿತೀವಿ. ಸೊ ಈ ಆರ್ಟಿಕಲ್ನಲ್ಲಿ ಪತ್ರಿಕೋದ್ಯಮದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಹೆಚ್ಚಿನ ಮಾತ್ರದಲ್ಲಿ ಈ ಆನ್ಲೈನ್ನಲ್ಲಿ ಆಗ್ತಾ ಇರುವಂತಹ ಹರಾಸ್ಮೆಂಟ್ ಬಗ್ಗೆ ಇಲ್ಲಿ ಇಂಪಾರ್ಟೆನ್ಸನ್ನು ಕೊಡ್ತಾ ಇರುವಂಥದ್ದು. ಇಲ್ಲಿ ಹೇಳ್ತಾ ಇರುವಂಥದ್ದು ಸರ್ಕಾರ, ಕೋರ್ಟು ಅಥವಾ ಸೋಷಲ್ ಮೀಡಿಯಾ ಈ 3 ಕಂಪನಿಗಳು ಸಹ ಅಥವಾ ಈ 3 ಸೆಕ್ಟರು ಸಹ ಈ ಜೆಂಡರ್ ಬೇಸ್ಡ್ ಅಥವಾ ಹೆಣ್ಣು ಮಕ್ಕಳ ಮೇಲೆ ಆಗ್ತಾ ಇರುವಂತಹ ದೌರ್ಜನ್ಯ ಆನ್ಲೈನಲ್ಲಿ ನಡೀತಿರುವಂತಹ ಕ್ರಮಗಳ ಅಥವಾ ಈ ಅಫೆನ್ಸಸ್ಗಳ ಬಗ್ಗೆ ಯಾವುದೇ ಕ್ರಮ ತಗೊಳ್ಳದೇ ಇರೋದನ್ನು ಇಲ್ಲಿ ಹೈಲೈಟ್ ಮಾಡ್ತಾ ಇರುವಂಥದ್ದು. ಸೊ ಈ ಆರ್ಟಿಕಲ್ನಲ್ಲಿ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಹೆಣ್ಣು ಮಕ್ಕಳ ಬಗ್ಗೆ ಆಗ್ತಾ ಇರುವಂತಹ ಆನ್ಲೈನ್ ಸೈಬರ್ ಬುಲ್ಲಿಂಗ್ ಬಗ್ಗೆ ನಾವು ಅರ್ಥ ಮಾಡಿಸಿಕೊಳ್ಳುವ ಅವಶ್ಯಕತೆ ಇದೆ. ಹೀಗೆ ತಮಿಳುನಾಡುವಲ್ಲಿ ಒಬ್ಬರು ಹೆಣ್ಣು ಪತ್ರಿಕೋದ್ಯಮ ವಿರುದ್ಧವಾಗಿ ಮಾಡಿದಂತಹ ಕಂಪ್ಲೇಂಟ್ ಜುಲೈ 29ರಂದು ಚೆನ್ನೈ ಪೊಲೀಸ್ ಇದರ ಬಗ್ಗೆ ಸ್ಟೇಟ್ಮೆಂಟ್ ಕೊಡಲು ವಿಫಲವಾಗಿರುವಂತಹ ಸನ್ನಿವೇಶವನ್ನು ಇಲ್ಲಿ ಉದಾಹರಣೆಯಾಗಿ ತಗೋಬೋದು. ಈ ಸೈಬರ್ ಬುಲ್ಲಿಂಗಲ್ಲಿ ಆದಂತಹದ್ರ ಬಗ್ಗೆ ಒಬ್ಬರು ಜರ್ನಲಿಸ್ಟ್ ಅದರ ಬಗ್ಗೆ ಕಂಪ್ಲೇಂಟ್ ಕೊಟ್ಟರೂ ಸಹ ಅಲ್ಲಿನ ಪೊಲೀಸು ತಗೊಂಡಿರುವಂತಹ ಕ್ರಮದ ಬಗ್ಗೆ ಒಂದು ಕ್ವೆಶನನ್ನು ರೇಸ್ ಮಾಡಲಾಗುತ್ತಿದೆ.
ಕೇಸ್ ಫೈಲ್ ಆದರೂ ಸಹ ಕೆಲವೇ ಗಂಟೆಯಲ್ಲಿ ಅದು ಬೇಲ್ ಮೇಲೆ ಹೋಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಈ ಸೈಬರ್ ಬುಲ್ಲಿಂಗ್ದಾಗಿ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಹೆಚ್ಚಿನ ಮಾತ್ರದಲ್ಲಿ ಹೆಣ್ಣು ಮಕ್ಕಳು ತುಂಬ ಅನುಭವಿಸ್ತಾ ಇದ್ದಾರೆ ಅನ್ನೋದನ್ನು ಇಲ್ಲಿ ಪಿನ್ ಪಾಯಿಂಟ್ ಮಾಡ್ತಾ ಇದ್ದಾರೆ. 2019ರಲ್ಲೂ ಸಹ ಯುನೆಸ್ಕೋ ಒಂದು ಸ್ಟ್ಯಾಂಡಿಂಗ್ ಅಪ್ ಅಗೇನ್ಸ್ಟ್ ಆನ್ಲೈನ್ ಹರಾಸ್ಮೆಂಟ್ ಆಫ್ ವುಮೆನ್ ಜರ್ನಲಿಸ್ಟ್ ಅಂತ ಹೇಳಿ ಒಂದು ಸಿಂಪೋಸಿಯಂ ಅಂದರೆ ಒಂದು ಫೋರಮನ್ನೇ ಕ್ರಿಯೇಟ್ ಮಾಡಿರುತ್ತದೆ. ಸೊ ಇದು ಬರೀ ಚೆನ್ನೈ ಅಥವಾ ಭಾರತ ಅಂತ ಅಲ್ಲ, ಪ್ರಪಂಚದಾದ್ಯಂತದಲ್ಲಿ ಹೆಣ್ಣು ಮಕ್ಕಳ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ನಡೀತಿರುವಂತಹ ಒಂದು ಹೀನಾಯ ಅಥವಾ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಕನ್ಸಿಡರ್ ಮಾಡಬೇಕಾಗಿರುವಂಥದ್ದು ಸೈಬರ್ ಬುಲ್ಲಿಂಗ್ ಬಗ್ಗೆ. ಇದರ ಬಗ್ಗೆ ಸರ್ಕಾರ, ಕೋರ್ಟು ಹಾಗೂ ಸೋಷಿಯಲ್ ಮೀಡಿಯಾ ಕಂಪನೀಸ್ ಟ್ವಿಟ್ಟರ್ ಹಾಗೂ ಫೇಸ್ಬುಕ್ ಯಾವುದೇ ಒಂದು ಹೊಸ ಪ್ರಾವಧಾನಗಳನ್ನು ಇದರ ಬಗ್ಗೆ ತರುವ ಅವಶ್ಯಕತೆ ಇದೆ. ಸರ್ಕಾರ ಇನ್ನೂ ಕಟ್ಟುನಿಟ್ಟಿನ ಕ್ರಮಗಳನ್ನು ಅಥವಾ ಕಟ್ಟುನಿಟ್ಟಿನ ಲಾಸ್ಗಳನ್ನು ಮಾಡುವ ಒಂದಿಷ್ಟು ಕ್ರಮಗಳನ್ನು ಮುಂತಗೊಳ್ಳುವ ಅವಶ್ಯಕತೆ ಇದೆ ಅನ್ನೋದನ್ನು ಈ ಆರ್ಟಿಕಲ್ನಲ್ಲಿ ಮಾತಾಡ್ತಾ ಇರುವಂಥದ್ದು. ಸೊ ಈ ಸೈಬರ್ ಬುಲ್ಲಿಂಗ್ ಒಳಗಡೆ ಬರುವಂಥದ್ದು ಬೇರೆ ಬೇರೆ ಅಂದರೆ ಇನ್ಸಲ್ಟ್ ಮಾಡೋದು, ಹೆಣ್ಣು ಮಕ್ಕಳಿಗೆ ಪಬ್ಲಿಕ್ಕಾಗಿ ಅವರನ್ನು ಅಸಹ್ಯ ಮಾಡೋದು, ಅವರನ್ನು ರಚ್ಚಿಗೆಬ್ಸೋದು, ಇಂಟಿಮಿಡೇಷನ್ ಮಾಡೋದು, ಹಾಗೂ ಅವರ ಅಕೌಂಟ್ಸ್ಗಳನ್ನು ಹ್ಯಾಕ್ ಮಾಡಿಬಿಟ್ಟು ಅವರ ಪರ್ಸ್ನಲ್ ಇರುವಂತಹದ್ದನ್ನು ಲೀಕ್ ಮಾಡುವಂಥದ್ದು, ಸೈಬರ್ ಸ್ಟಾಕಿಂಗ್ ಅಂದರೆ ಅವರನ್ನು ಸ್ಟಾಕ್ ಮಾಡೋದು ಪದೇ ಪದೇ. ಸೊ ಈ ರೀತಿಯ ಕ್ರಮಗಳು ಅಥವಾ ಈ ರೀತಿಯ ಕ್ರಿಯೆಗಳು ಎಲ್ಲವೂ ಸೈಬರ್ ಬುಲ್ಲಿಂಗ್ ಕೆಳಗಡೆ ಬರ್ತವೆ. ಸೊ ಈ ಸೈಬರ್ ಬುಲ್ಲಿಂಗ್ ಏನಾದರೂ UPSCಯಲ್ಲಿ ಅಥವಾ KS ಅಲ್ಲಿ ವಾಟ್ ಈಸ್ ಸೈಬರ್ ಬುಲ್ಲಿಂಗ್ ಆ್ಯಂಡ್ ವಾಟ್ ಆರ್ ಇಟ್ಸ್ ಎಫೆಕ್ಟ್ಸ್ ಅಥವಾ ವಾಟ್ ಆರ್ ಇಟ್ಸ್ ಇಂಪ್ಯಾಕ್ಟ್ಸ್ ಆನ್ ಇಂಡಿಯನ್ ಸೊಸೈಟಿ ಅಥವಾ ವಾಟ್ ಆರ್ ಇಟ್ಸ್ ಇಂಪ್ಯಾಕ್ಟ್ಸ್ ವಿತ್ ರೆಸ್ಪೆಕ್ಟ್ ಟು ಜರ್ನಲಿಸಮ್ ಅಂತ ಕೇಳಿದಾಗ ನಾವು ಇಲ್ಲಿ ಕೊಟ್ಟಿರುವಂತಹ ವಿಷಯನ ಉದಾಹರಣೆಯಾಗಿ ನಾವು ಉಪಯೋಗಿಸ್ಕೋಬೋದು. ಹಾಗೂ ಮೀಡಿಯಾದ ರಿಲೇಟೆಡ್ ಯಾವುದೇ ಎಸ್ ಬಂದಾಗೂ ಸಹ ಇಲ್ಲಿ ಕೊಟ್ಟಿರುವಂತಹ ವಿಷಯನ ನಾವು ಉಪಯೋಗಿಸ್ಕೋಬಹುದು. ಈ ಆರ್ಟಿಕಲ್ನಲ್ಲಿ ಸಿಗ್ನಿಫಿಕೆನ್ಸ್ ಆಫ್ ಚಾರ್ಧಾಮ್ ಬೋರ್ಡ್ ವರ್ಡಿಕ್ಟನ್ನು ನೋಡಲಿದ್ದೇವೆ. ಸೊ ಜುಲೈ 21ರಂದು ಉತ್ತರಾಖಂಡ್ ಹೈಕೋರ್ಟ್ ಉತ್ತರಾಖಂಡ್ ಚಾರ್ಧಾಮ್ ದೇವಸ್ಥಾನ ಮ್ಯಾನೇಜ್ಮೆಂಟ್ ಬೋರ್ಡ್ ಆ್ಯಕ್ಟ್ 2019 BJP ಸರ್ಕಾರ ಪಾಸ್ ಮಾಡಿರುತ್ತದೆ. ಇದರ ವಿರುದ್ಧವಾಗಿ ಹಿಂದುತ್ವ ಅಥವಾ ಹಿಂದೂ ಟೆಂಪಲ್ಸ್ಗಳು ಯಾವುದೇ ಸರ್ಕಾರದ ಅಥವಾ ಸ್ಟೇಟಿನ ಅಡಿಯಲ್ಲಿ ಬರೋದಿಲ್ಲ. ಅದು ಆರ್ಟಿಕಲ್ 26ರ ಅಡಿಯಲ್ಲಿ ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ವಿರೋಧ ಮಾಡಲಾಗಿತ್ತು. ಅದಕ್ಕೆ ಉತ್ತರಾಖಂಡ್ ಸರ್ಕಾರ ತನ್ನ ಜಜ್ಮೆಂಟನ್ನು ಕೊಟ್ಟಿರುವ ನಿಟ್ಟಿನಲ್ಲಿ ಈ ಆರ್ಟಿಕಲನ್ನು ಡಿಸ್ಕಸ್ ಮಾಡಲಿದ್ದೇವೆ. ಸೊ ಶಬರಿಮಲಾ ಜಜ್ಮೆಂಟ್ 2018, ಶಾಬಾನು ಜಜ್ಮೆಂಟ್ 1985 ಇವೆಲ್ಲವೂ ಒಂದಿಷ್ಟು ಊಹಾಪೋಹಗಳಿಗೆ ಅಥವಾ ಸಮಾಜದಲ್ಲಿ ಒಂದಿಷ್ಟು ಪಬ್ಲಿಕ್ ಪ್ರೊಟೆಸ್ಟಿಗೆ ಒಳಗಾಗಿತ್ತು. ಆದರೆ ಹಿಂದೂ ಟೆಂಪಲ್ಸ್ಗಳು ಸರ್ಕಾರದ ಮ್ಯಾನೇಜ್ಮೆಂಟ್ ಅಡಿಯಲ್ಲಿ ಇರಬೇಕಾ ಇರಬಾರ್ದಾ ಅನ್ನೋ ಪ್ರಶ್ನೆಗೆ ಸರ್ಕಾರ ಹೇಳ್ತಾ ಇರುವಂತಹದ್ದು ಕೇದಾರ್ನಾಥ್, ಬದ್ರಿನಾಥ್ ಇವೆ ಎರಡೂ ಶ್ರೀ ಬದ್ರಿನಾಥ್ ಆ್ಯಂಡ್ ಕೇದಾರ್ನಾಥ್ ಟೆಂಪಲ್ಸ್ ಆ್ಯಕ್ಟ್ 1939, ಮಹಾಕಾಲ್ ಅಟ್ ಉಜ್ಜೈನ್ 1982, ಕಾಶಿ ವಿಶ್ವನಾಥ 1983, ತಿರುಪತಿ ಬಾಲಾಜಿ ಟೆಂಪಲ್ 1987. ಸೊ ಈ ಎಲ್ಲ ಆ್ಯಕ್ಟ್ಸ್ಗಳ ಅಡಿಯಲ್ಲಿ ದೇವಸ್ಥಾನಗಳನ್ನು ರಾಜ್ಯದ ಸ್ಟೇಟಿನ ಅಥಾರಿಟಿ ಒಳಗಡೆ ತಂದಿರಲಾಗುತ್ತದೆ. ಹಾಗೆ ಈ ಲಾಸ್ಗಳನ್ನು ಸರಿ ಅಂತ ಹೇಳಿರುವಂತಹದ್ದು ಕೆಲವೊಂದು ಜಜ್ಮೆಂಟ್ಸ್ಗಳಿಗೂ ಸಹ ಇಲ್ಲಿ ಉದಾಹರಣೆಗಳನ್ನು ನೋಡಬಹುದು. ಸ್ಟೇಟ್ ಆಫ್ ಒರಿಸ್ಸಾ ವರ್ಸಸ್ ರಾಜಾ ಬೀರಾ ಕಿಶೋರ್ ಅಂತ ಹೇಳಿ ಸುಪ್ರೀಂ ಕೋರ್ಟ್ನ ಈ ಕೇಸ್ನಲ್ಲಿ ಶ್ರೀ ಜಗನ್ನಾಥ ಟೆಂಪಲ್ ಆ್ಯಕ್ಟನ್ನು ಸರಿ ಅಂತ ಹೇಳಿ ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳಿ ತೀರ್ಪನ್ನು ಕೊಡಲಾಗಿತ್ತು. ಅದರ ಜೊತೆಯಲ್ಲಿ ನಾದವಾರ ಟೆಂಪಲ್ ಆ್ಯಕ್ಟ್, ತಿಲಕಾಯತ್ ಶ್ರೀ ಗೋವಿಂದಲಾಜಿ ಮಹಾರಾಜ್ ವರ್ಸಸ್ ಸ್ಟೇಟ್ ಆಫ್ ರಾಜಸ್ಥಾನ್. ಹೀಗೆ ಬಹಳಷ್ಟು ಉದಾಹರಣೆಗಳನ್ನು ಈ ಆರ್ಟಿಕಲಲ್ಲಿ ನಾವು ನೋಡಬಹುದು. ಸೊ ಈ ಉದಾಹರಣೆಗಳೊಂದಿಗೆ ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥದ್ದು ಎಷ್ಟೋ ದೇವಸ್ಥಾನಗಳ ಮ್ಯಾನೇಜ್ಮೆಂಟನ್ನು ಸರ್ಕಾರಕ್ಕೆ ಕೊಟ್ಟಿರುವಂಥದ್ದು ಕಾನ್ಸ್ಟಿಟ್ಯೂಷನಲ್ ಅಂಥೇಳಿ ಎತ್ತಿ ಹಿಡಿಯಲಾಗಿದೆ. ಹಾಗೆ ಇಲ್ಲಿ ಈ ಕೇಸ್ನಲ್ಲಿ ಚೀಫ್ ಜಸ್ಟಿಸ್ ರಂಗನಾಥನ್ ಅವರು ಹೇಳ್ತಾ ಇರುವಂಥದ್ದು ಏನು ಅಂದರೆ, ದೇವರಿಗೆ ಹಾಕುವ ಕಾಣಿಕೆ ಹಣ ಇಲ್ಲಿಯವರೆಗೂ ಜನರ ರಿಲಿಜಿಯಸ್ ಪ್ರಾಕ್ಟೀಸಸ್ ಮುಗಿದು ಹೋಗ್ತವೆ. ತದನಂತರ ಬರುವಂತಹ ಕಲೆಕ್ಷನ್ನು, ಡಿಸ್ಟ್ರಿಬ್ಯೂಷನ್ ಏನಿದೆ ಅಥವಾ ಮೇಂಟೆನೆನ್ಸ್ ಏನಿದೆ ಇವೆಲ್ಲವೂ ಸೆಕ್ಯುಲರ್ ಆ್ಯಕ್ಟಿವಿಟೀಸ್ ಕೆಳಗಡೆ ಬರುವಂಥದ್ದು. ಹಾಗೆ ಇಲ್ಲಿ ಹಿಂದೂ ಸಮಾಜದ ವಾದ ಏನಾಗಿತ್ತು ಅಂತಂದರೆ, ಈ ರೀತಿಯ ಕಂಟ್ರೋಲು ಯಾವುದೇ ವಕ್ಫ್ ಬೋರ್ಡ್ ಮೇಲಾಗಲಿ ಇಲ್ಲ, ಹಾಗೂ ಸಿಖ್ ಗುರುದ್ವಾರಗಳ ಮೇಲೆ ಇಲ್ಲ ಅಂತ ಹೇಳಲಾಗ್ತಿತ್ತು. ಆದರೆ 27 ವಕ್ಫ್ ಲಾಸ್ಗಳನ್ನು ಪಾಸ್ ಮಾಡಲಾಗಿದೆ. ಅದರ ಜೊತೆಯಲ್ಲಿ ಶಿರೋಮಣಿ ಗುರುದ್ವಾರ ಪ್ರಬಂಧ ಕಮಿಟಿ ಆ್ಯಕ್ಟ್ 1925ರಲ್ಲೂ ಸಿಖ್ ಸಮಾಜದ ದೇವಸ್ಥಾನಗಳ ಮೇಲೆ ಮ್ಯಾನೇಜ್ಮೆಂಟ್ಗೂ ಸರ್ಕಾರ ತನ್ನ ಪ್ರಾವಧಾನಗಳನ್ನು ಮಾಡಿದೆ. ಹಾಗೆ ಇಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ ಹೇಳ್ತಾ ಇರುವಂತಹದ್ದು
ಇದರ ಅಡಿಯಲ್ಲಿ ಅಂದರೆ ಒಂದೇ ಲಾ ಎಲ್ಲ ಸಮಾಜದವರಿಗೆ ಒಡ್ಡಾಗೋದಿಲ್ಲ. ಯಾಕಂದರೆ ದೇಶದಲ್ಲಿ ಇರುವಂತಹ ವೈವಿಧ್ಯತೆಯನ್ನು ಕಾಪಾಡಿಕೊಳ್ಳಲು ಎಲ್ಲ ಸಮಾಜಕ್ಕೂ ಎಲ್ಲ ಧರ್ಮಕ್ಕೂ ಬೇರೆ ಬೇರೆ ಲಾ ಬೇಕು. ಸೊ ಒನ್ ನೇಷನ್ ಒನ್ ಲಾ ಅನ್ನೋದು ಸಾಧ್ಯವಿಲ್ಲ ಅನ್ನೋದನ್ನು ಇಲ್ಲಿ ಹೇಳ್ತಾ ಇರುವಂಥದ್ದು. ಇಲ್ಲಿ ಮುಖ್ಯವಾಗಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು, ಆರ್ಟಿಕಲ್ 26ರ ಅಡಿಯಲ್ಲಿ ಫ್ರೀಡಮ್ ಟು ಮ್ಯಾನೇಜ್ ರಿಲಿಜಿಯಸ್ ಅಫೇರ್ಸ್ ಅಂತ ಏನು ಹೇಳ್ತಾ ಇದ್ದೀವಿ, ಇದರ ಕಾನ್ಸ್ಟಿಟ್ಯೂಷನಲಿಟಿನ ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು.
ಹಾಗೆ ಚಾರ್ಧಾಮ್ ಅಂತಂದರೆ ಬದ್ರಿನಾಥ್, ದ್ವಾರಕಾ, ಪುರಿ ಹಾಗೂ ರಾಮೇಶ್ವರಂ ಈ 4 ಟೆಂಪಲ್ಸ್ ಚಾರ್ಧಾಮ್ ಕೆಳಗಡೆ ಬರ್ತವೆ. ಯಮುನೋತ್ರಿ, ಗಂಗೋತ್ರಿ, ಕೇದಾರ್ನಾಥ್ ಹಾಗೂ ಬದ್ರಿನಾಥ್ ಇವು ಛೋಟಾ ಚಾರ್ಧಾಮ್ ಕೆಳಗಡೆ ಬರ್ತವೆ. ಸೊ ಈ ಕ್ವಶನ್ಸು ಅಥವಾ ಇಲ್ಲಿ ಕೊಟ್ಟಿರುವಂತಹ ಪಾಯಿಂಟ್ಸ್ ನಮಗೆ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಸಹಕಾರಿಯಾಗುವುದು. ಸೊ ಆರ್ಟಿಕಲ್ 26ರ ಅಡಿಯಲ್ಲಿ ರೈಟ್ ಟು ಮ್ಯಾನೇಜ್ ರಿಲಿಜಿಯಸ್ ಅಫೇರ್ಸ್ ಅಂತ ಹೇಳಲಾಗುತ್ತಿದೆ. ಸೊ ಅಲ್ಲಿ ಒಬ್ಬರು ಸುಪ್ರೀಂ ಕೋರ್ಟಿನ ರಿಟೈರ್ಡ್ ಜಡ್ಜ್ ಹೇಳಿದ ಹಾಗೆ ಜನ ಹೂವು ಹಣ್ಣು ಹಣ ಹಾಕುವವರೆಗೂ ಮಾತ್ರ ರಿಲಿಜಿಯಸ್ ಅಫೇರ್ಸಿಗೆ ಒಳಗಾಗುವಂಥದ್ದು. ತದನಂತರ ಬರೋದು ಅಂದರೆ ಕಲೆಕ್ಷನ್, ಡಿಸ್ಟ್ರಿಬ್ಯೂಷನ್ ಹಾಗೂ ಮೇಂಟೆನೆನ್ಸ್ ಏನಿದೆ ಅದು ಸೆಕ್ಯುಲರ್ ಆ್ಯಕ್ಟಿವಿಟೀಸ್ ಕೆಳಗಡೆ ಬರುವಂಥದ್ದು. ಸೊ ಆರ್ಟಿಕಲ್ 26B ಸಬ್ ಕ್ಲಾಸ್ ಬಿಯಲ್ಲಿ ರೈಟ್ ಟು ಮ್ಯಾನೇಜ್ಮೆಂಟ್ ಏನಿದೆ, ಈ ರೈಟ್ ಟು ಮ್ಯಾನೇಜ್ಮೆಂಟ್ ಯಾವಾಗ ಆ ಧರ್ಮಕ್ಕೆ ಅಥವಾ ಅಲ್ಲಿನ ಜನಕ್ಕೆ ಸಿಗಲು ಸಾಧ್ಯವಿದೆ ಅಂತಂದರೆ ಆ ಪ್ರಾಪರ್ಟಿನ ಪ್ರೂವ್ ಮಾಡಬೇಕು. ಈಗ ಬದ್ರಿನಾಥ್ ಟೆಂಪಲ್ಲು ಬುದ್ಧಿಸ್ಟ್ ಮಾಂಕ್ಗಳು ವಿನಾಶ ಮಾಡಿದ ಮೇಲೆ ಮತ್ತೆ ನಿರ್ಮಾಣ ಮಾಡಿದ್ದು ಯಾರು ಹಾಗೂ ಅದಕ್ಕೆ ಯಾರು ಅದನ್ನು ಮ್ಯಾನೇಜ್ ಮಾಡಬೇಕು ಅನ್ನೋ ರೈಟ್ಸನ್ನು ಕೊಡಬೇಕು ಅನ್ನೋರು ಪ್ರೂವ್ ಮಾಡೋರು ಯಾರೂ ಇಲ್ಲ. ಸೊ ಅದಕ್ಕೋಸ್ಕರ ಅದ್ರ ಮ್ಯಾನೇಜ್ಮೆಂಟನ್ನು ಸರ್ಕಾರಕ್ಕೆ ಕೊಟ್ಟಿರುವಂಥದ್ದು ಅನ್ನೋದು ಹೈಕೋರ್ಟಿನ ತೀರ್ಪಾಗಿರುತ್ತದೆ. ಅದರ ಜೊತೆಯಲ್ಲಿ ಆರ್ಟಿಕಲ್ 26C ಅಡಿಯಲ್ಲಿ ಅಡ್ಮಿನಿಸ್ಟ್ರೇಷನನ್ನು ಲಾ ಇನ್ ಅಕಾರ್ಡೆನ್ಸ್ ವಿತ್ ಲಾ ಆಗಿರಬೇಕು. ಸೊ ಈ ಲಾನ ಲೆಜಿಸ್ಲೇಚರ್ ಪಾಸ್ ಮಾಡಿರುತ್ತದೆ, ಅದರ ನಿಟ್ಟಿನಲ್ಲಿ ಅಡ್ಮಿನಿಸ್ಟ್ರೇಷನ್ನ ನಡೆಸ್ಕೊಂಡು ಹೋಗಬೇಕು. ಆದರೆ ರೈಟ್ ಟು ಮ್ಯಾನೇಜ್ಮೆಂಟ್ ಏನಿದೆ ಯಾವುದೇ ಲಾ ಅಡಿಯಲ್ಲಿ ಈ ಆರ್ಟಿಕಲನ್ನು ತೆಗೆದುಹಾಕೋ ಹಾಗಿಲ್ಲ. ರೈಟ್ ಟು ಮ್ಯಾನೇಜ್ಮೆಂಟ್ ತೆಗೆದುಹಾಕಿದ್ದಲ್ಲಿ ಆರ್ಟಿಕಲ್ 26C ಅಡಿಯಲ್ಲಿ ಇದನ್ನು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಡಿಕ್ಲೇರ್ ಮಾಡಲಾಗುವುದು ಅಂತ ಹೇಳಲಾಗುತ್ತಿದೆ. ಸೊ ಒಟ್ಟಾರೆ ಈ ಛೋಟಾ ಚಾರ್ಧಾಮ್ ಅಥವಾ ಚಾರ್ಧಾಮ್ ವರ್ಡಿಕ್ಟನ ಅಡಿಯಲ್ಲಿ ಹೇಳ್ತಾ ಇರುವಂಥದ್ದು ಸರ್ಕಾರ ಅಥವಾ ಯಾವುದೇ PIL ಪೆಟಿಷನ್ಸು ಯಾವುದೇ ಆ್ಯಕ್ಟಿನ ವಿರುದ್ಧ ಕಾನ್ಸ್ಟಿಟ್ಯೂಷನಲ್ ಆಗಬೇಕು ಅಂತಂದರೆ ಮೊದಲನೇದಾಗಿ ಆ ದೇವಸ್ಥಾನದ ಪ್ರಾಪರ್ಟಿ ಯಾರು ಮ್ಯಾನೇಜ್ ಮಾಡಲು ಅಥವಾ ಯಾರು ಅದನ್ನು ಹೊಂದಿದ್ದಾರೆ ಅನ್ನೋದನ್ನು ಪ್ರೂವ್ ಮಾಡಬೇಕು. ಅದಾದ ಮೇಲೆ ಅವ್ರಿಗೆ ಮ್ಯಾನೇಜ್ಮೆಂಟು ಅಥವಾ ಅಡ್ಮಿನಿಸ್ಟ್ರೇಷನ್ಗೆ ಅವಕಾಶವನ್ನು ಕೊಡಲಾಗುವುದು. ಆದರೆ ಅದನ್ನು ಪ್ರೂವ್ ಮಾಡದೇ ಇದ್ದಾಗ ಬದ್ರಿನಾಥ್ ಚಾರ್ಧಾಮ್ ಅಂತ ಏನು ಕರಿತಾ ಇದ್ದೀವಿ, ಯಮುನೋತ್ರಿ, ಗಂಗೋತ್ರಿ, ಬದ್ರಿನಾಥ್, ಕೇದಾರ್ನಾಥ್, ಸೊ ಈ ಬೋರ್ಡನ್ನು ಏನು ಕ್ರಿಯೇಟ್ ಮಾಡಲಾಗಿದೆ 2019ರ ಅಡಿಯಲ್ಲಿ ಇದು ಕಾನ್ಸ್ಟಿಟ್ಯೂಷನಲ್ಲು ಅಂತ ಹೇಳ್ತಾ ಇರುವಂಥದ್ದು. ಸೊ ಆರ್ಟಿಕಲ್ 26 ರೈಟ್ ಟು ಮ್ಯಾನೇಜ್ ರಿಲಿಜಿಯಸ್ ಅಫೇರ್ಸ್, ಆರ್ಟಿಕಲ್ 26 ಸಬ್ ಕ್ಲಾಸ್ ಬಿ ರೈಟ್ ಟು ಮ್ಯಾನೇಜ್ಮೆಂಟ್, ಆರ್ಟಿಕಲ್ 26 ಸಬ್ ಕ್ಲಾಸ್ ಸಿ ರೈಟ್ ಟು ಅಡ್ಮಿನಿಸ್ಟರ್ ಇನ್ ಅಕಾರ್ಡೆನ್ಸ್ ವಿತ್ ಲಾ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಗೆಳೆಯರೆ. ಮತ್ತೆ ಹೊಸ ಅಧ್ಯಾಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.